ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಿಮ್ಮೆಲ್ಲರಿಗೂ ನಮ್ಮ ಈ ದಿನದ ಸಂಜೆಯ ಸಂಚಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸೊ ಇವತ್ತು ನಮ್ ಜೊತೆ ಗಂಗಾವತಿಯಿಂದ ಲಲಿತಾ ಕಂದಕಲ್ ಮೇಡಮ್ ಅವರಿದ್ದಾರೆ. ಸೊ ಅವರು ಅಕ್ಟೋಬರ್ ತಿಂಗಳ ಧ್ಯಾನ ಕಸ್ತೂರಿ ಸಂಚಿಕೆಯ ಪರಿಚಯನ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರನ್ನ ನಾವು ನಮ್ಮ ವೇದಿಕೆಗೆ ಸ್ವಾಗತವನ್ನ ಕೋರೋಣ. ಲಲಿತಾ ಮೇಡಮ್, ನಮಸ್ತೆ. ಎಸ್ ಮೇಡಮ್, ಜೈ ಹೋಮ್ ಮೆಡಿಟೇಷನ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಕ್ಯಾನ್ ಸ್ಟಾರ್ಟ್. ಎಲ್ಲ ಆತ್ಮಬಂಧುಗಳಿಗೆ ಪ್ರೀತಿಪೂರ್ವಕ ವಂದನೆಗಳು. ಪ್ರತಿ ತಿಂಗಳು ನಾವು ಸ್ವಾಧ್ಯಾಯಕ್ಕಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಿಂದ ಬರ್ತಾ ಇರುವಂತಹ ಮಾಸ ಪತ್ರಿಕೆ ಧ್ಯಾನ ಕಸ್ತೂರಿಯ ಸಂಚಿಕೆ ಪರಿಚಯ ಅನ್ನೋ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೀವಿ. ಧ್ಯಾನ ಕಸ್ತೂರಿ ತಲುಪಿದವರಿಗೂ, ಧ್ಯಾನ ಕಸ್ತೂರಿ ಚಂದಾದಾರರಲ್ಲದವರಿಗೂ ಧ್ಯಾನ ಕಸ್ತೂರಿಯಲ್ಲಿರುವ ಜ್ಞಾನವನ್ನ ತಲುಪಿಸುವ ಉದ್ದೇಶದಿಂದ ಮತ್ತು ಸಂಕ್ಷಿಪ್ತವಾಗಿ ಈ ಧ್ಯಾನ ಕಸ್ತೂರಿಯಲ್ಲಿರುವ 54 ಪುಟಗಳಲ್ಲಿ ಬಂದಿರುವಂತಹ ಜ್ಞಾನವನ್ನ ಒಂದು ಸಂಕ್ಷಿಪ್ತ ಪರಿಚಯ ಮಾಡ್ತಾ ಬಂದಿದ್ದೀವಿ. ಅಕ್ಟೋಬರ್ ತಿಂಗಳ ಅಂದ ತಕ್ಷಣನೇ ನಮಗೆ ಗಾಂಧೀಜಿಯವರೇ ನೆನಪಾಗ್ತಾರೆ. ವಿಶೇಷವಾಗಿ ಪತ್ರಿಜಿ ಸರ್ ಅವರು ತಮ್ಮ ಉಪನ್ಯಾಸಗಳಲ್ಲಿ ಗಾಂಧೀಜಿಯವರ ಅಹಿಂಸಾ ತತ್ವವನ್ನ ಬಹಳಷ್ಟು ನೆನಪಿಸ್ಕೊಳ್ತಾ ಇದ್ರು. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ 2007ರಲ್ಲಿ ಗಾಂಧೀಜಿಯವರ ಜನ್ಮದಿನವನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನವೆಂದು ಘೋಷಿಸಿದ ನೆನಪದಲ್ಲಿ ಅವರ ಒಂದು ಸಣ್ಣ ಲೇಖನ ಈ ಒಂದು ಸಂಚಿಕೆಯಲ್ಲಿದೆ. ಇನ್ನು ಧ್ಯಾನ ದಸರಾ ತಮಗೆ ಗೊತ್ತು, ಮೈಸೂರಿನಲ್ಲಿ 5 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿತು. ಅದರ ಸಚಿತ್ರ ವರದಿ ಇದೆ. ಇನ್ನು ಪತ್ರಿಜಿಯವರ 2 ಲೇಖನಗಳು ಇದರಲ್ಲಿದ್ದಾವೆ. ಒಂದು ದೃಷ್ಟಿಯಂತೆ ಸೃಷ್ಟಿ ಅನ್ನೋದು, ಇನ್ನೊಂದು ಅವರ ಒಂದು ಸಣ್ಣ ಕಿರು ಪುಸ್ತಕ ಇದೆ, ಮಾನವ ಸೇವೆಯೇ ಮಾಧವ ಸೇವೆ ಅಂತೇಳಿ. ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಆತ್ಮೋದ್ಧಾರವನ್ನ ಹೀಗೆ ಮಾಡ್ಕೋಬೇಕು, ಅದಕ್ಕಾಗಿ ನಾವು ಹೇಗೆ ಸೇವೆ ಮಾಡಬೇಕು, ಮಾಧವ ಅನ್ನೋದು, ದೇವ್ರು ಅನ್ನೋದು ಮಾನವ ರೂಪದಲ್ಲೇ ಇದ್ದಾನೆ, ಅದು ಹೇಗೆ ಸೇವೆ ಮಾಡಬೇಕು, ಅದು ಯಾವುದು ಆಧ್ಯಾತ್ಮಿಕ ಸೇವೆ ಅನ್ನೋದು ಎಷ್ಟು ಅತ್ಯುನ್ನತವಾದದ್ದು ಅನ್ನೋದೊಂದು ಲೇಖನ ಇದೆ. ಇನ್ನೂ ಒಂದು ಲೇಖನ ಅಂದ್ರೆ ಇದರಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಪ್ರಸಂಗಗಳನ್ನ ಉಲ್ಲೇಖಿಸಿ ಜನಸಾಮಾನ್ಯರಿಗೂ ಅರ್ಥ ಆಗುವಂತೆ ಅಜ್ಞಾನಿ ಯಾರು, ವಿಜ್ಞಾನಿ ಯಾರು, ಸುಜ್ಞಾನಿ ಯಾರು, ಪ್ರಜ್ಞಾನಿ ಯಾರು ಅನ್ನೋ ಲೇಖನ ಇದೆ. ಇನ್ನು ಸ್ವಾಮಿ ರಾಮ ಅವರು ಸಾವಿನ ಕುರಿತಾಗಿ ಒಂದು ಲೇಖನ ಬರೆದಿದ್ದಾರೆ. ಯಾಕಂದ್ರೆ ಸಾವಿನ ಭಯವನ್ನು ಹೋಗಲಾಡಿಸುವುದು ಕೇವಲ ಒಬ್ಬ ಆಧ್ಯಾತ್ಮಿಕ ಗುರುವಿಗೆ ಮಾತ್ರ ಸಾಧ್ಯ ಅನ್ನೋ ಒಂದು ಲೇಖನ. ಆಮೇಲೆ ಸರ್ವಜ್ಞನ ವಚನಗಳು, ನಾವು ಮೇಲ್ನೋಟಕ್ಕೆ ನಾವೆಲ್ಲರೂ ಓದಿರ್ತೀವಿ ಸರ್ವಜ್ಞನ ವಚನಗಳನ್ನು, ಬಹಳಷ್ಟು ಸುಮ್ನೆ ಹಿಂಗ ಆಡು ಭಾಷೆಯಲ್ಲೇ ಬಳಸ್ತಿರ್ತಾರೆ ಸರ್ವಜ್ಞನ ವಚನಗಳನ್ನ. ಆದ್ರೆ ಅದ್ರೊಳಗಿರುವ ಅಂತರಾರ್ಥನ ನಾನು ಮಾತ್ರ ನಿಮಗೆ ಒಂದು ವಚನದ್ದು ಹೇಳ್ಕೊಡ್ತೀನಿ ಅಷ್ಟೇ. ಇಲ್ಲಿ 4 ವಚನಗಳ ವೈಜ್ಞಾನಿಕ ವಿಶ್ಲೇಷಣೆ ಇದೆ. ಯಾಕಂದ್ರೆ ಸರ್ವಜ್ಞನ ವಚನ, ನಾವು ಅಮೃತ ಅಂದ್ರೆ ಎಲ್ಲಿ ಸಿಗ್ತದ ಅನ್ಕೋತೀವಿ ನಾವು, ಅಂದ್ರೆ ಅಮೃತ ಅಂದ್ರೆ ದೇವಲೋಕದಲ್ಲಿ ಸಿಗ್ತದೆ. ಹಾಗಾದ್ರೆ ನಿಜವಾದ ಅಮೃತ ಸರ್ವಜ್ಞ ಹೇಳ್ತಾನೆ, ನೆತ್ತಿಯಲ್ಲಿರುವುದು ಅಮೃತ ಅಂತ. ಅದೇಗೆ ನೆತ್ತಿಯಲ್ಲಿ ಯಾವ್ದದು, ಎಲ್ಲಿ ಅಮೃತದ ಅಲ್ಲಿ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಒಂದು ಲೇಖನ ಇದೆ. ಆಮೇಲೆ ತುಳಸಿ ದಳದ ಕೆಲವು ಪುಟಗಳು ಇದರಲ್ಲಿ ಎಲ್ಲ ಓದುಗರಿಗಾಗಿ ಕೊಡಲಾಗಿದೆ. ಹಿರಿಯೂರಿನಲ್ಲಿ ಆದಿವಾಲದಲ್ಲಿ ನಡೆದ ಹುಣ್ಣಿಮೆ ಧ್ಯಾನದ ಒಂದು ಲೇಖನ ಕೂಡ ಇದೆ. ಹೀಗೆ ಒಂದು ಹಲವಾರು ಲೇಖನಗಳನ್ನೊಳಗೊಂಡ ಒಂದು ಅಕ್ಟೋಬರ್ ಸಂಚಿಕೆ ತುಂಬಾ ಅದ್ಭುತವಾಗಿ ಬಂದಿದೆ. ಈ ಒಂದು 40 ನಿಮಿಷದಲ್ಲಿ ಮತ್ತೆ ಆಧ್ಯಾತ್ಮಿಕ ಪ್ರಶ್ನೆಗಳಿದಾವೆ, ಲಲಿತಾ ಸಹಸ್ರನಾಮದ ಅಂತರಾರ್ಥ ಇದೆ, ಯೋಗ ವಾಸಿಷ್ಠ ಇದೆ, ಅಂದ್ರೆ ರಾಮನಿಗೂ ವಶಿಷ್ಠರಿಗೂ ನಡೆದ ಸಂದೇಶ, ಆಮೇಲೆ ಮರುಳ ಮನಿಯನ ಕಗ್ಗ ಅಂತೇಳಿ ತಮಗೊತ್ತು ಕನ್ನಡದ ಭಗವದ್ಗೀತೆ ಅಂತ ಹೇಳುವಂತಹ DVG ಅವರ ಕಗ್ಗದ ವಿಶ್ಲೇಷಣೆ ಕೂಡ ಈ ತಿಂಗಳಲ್ಲಿ ಇದೆ. ಕೊನೆಯದಾಗಿ ಎಲ್ರಿಗೂ ಒಂದು ನಗಿಸುವ ದೃಷ್ಟಿಯಿಂದ ಮುಗುಳ್ನಗೆ ಅನ್ನೋ ಒಂದು ಪುಟ, ಹಲವಾರು ಜೋಕುಗಳು ಕೂಡ ಇದರಲ್ಲಿ ಇದಾವೆ. ಹೀಗೆ ಪ್ರತಿ ತಿಂಗಳು ಸಮೃದ್ಧವಾಗಿ ಬರುತ್ತಿರುವ ಧ್ಯಾನ ಕಸ್ತೂರಿಯ ಒಂದು ಸಣ್ಣ ಪರಿಚಯವನ್ನ ನೋಡೋಣ. ಮೊದಲನೇಗಾಗಿ ಪತ್ರಿಜಿ ವಾಣಿಯಲ್ಲಿ ಸರ್ ಅವರು ಆತ್ಮ, ನಾವೇನ್ ಅನ್ಕೊಂತೀವಿ ಸತ್ ಚಿತ್ ಆನಂದ ಅಂತೀವಲ್ಲ, ಪತ್ರಿ ಸರ್ ಹೇಳ್ತಾರೆ ಸತ್ ಚಿತ್ ಕುತೂಹಲ ಅಂತೇಳಿ. ಆತ್ಮಕ್ಕೆ ಯಾವಾಗ್ಲೂ ಕುತೂಹಲ ಅಂತ, ಮಗುವಿನ ತರ ಇರುತ್ತದು. ಈಗ ಮಗು ನೋಡ್ರಿ ಸುಮ್ನೆ ಕೂಡೋದೇ ಇಲ್ಲ, ಏನಾದ್ರೂ ಒಂದು ಸ್ವಲ್ಪ ಬೆಳೆದ್ಮೇಲೆ, ಅಂದ್ರೆ ಸಣ್ಣ ಮಗು 6 ತಿಂಗಳು 4 ತಿಂಗಳೇನಿಲ್ಲ, ಆದ್ರೆ 1 ವರ್ಷದ ಮಗುನ ನೀವು ನೋಡ್ರಿ, ಯಾವ್ದೋ ಒಂದು ಸಾಮಾನನ್ನ ತಗೊಳ್ಳೋದು, ಅದು ಮುರಿಯೋದು, ಜೋಡಿಸೋದು, ಏನೇನೋ ಮಾಡ್ತಿರ್ತದೆ. ಆತರ ಸಚ್ಚಿತ್ ಕುತೂಹಲ ಅಂತೇಳಿ ಅದು ಮಗುವಿನ ಪುಟ್ಟ ಕಂದಮ್ಮ. ಅದಕ್ಕೆ ಅದನ್ನ ಬಾಲ ತ್ರಿಪುರ ಸುಂದರಿ ಅಂತಂದ್ರೆ ಆತ್ಮ ಅನ್ನೋದು 3 ಶರೀರಗಳೊಂದಿಗೆ
ಇರುವಂತ ಆತ್ಮ, ಅದು ಕುತೂಹಲದಿಂದ, ಅತೃಪ್ತಿಯಿಂದ ಸಂಶೋಧಿಸುತ್ತಾ ಸರಳವಾಗಿ, ಮುಗ್ಧವಾಗಿ, ಸಾಹಸದಿಂದ ಕಲಿತಾ ಇರ್ತದೆ ಆತ್ಮ. ಆದ್ರಿಂದ ಸತ್ ಅಂದ್ರೆ ಶಾಶ್ವತ, ನಿತ್ಯವಾದದ್ದು. ಚಿತ್ ಅಂದ್ರೆ ಅರಿವು, ಚೈತನ್ಯ. ಕುತೂಹಲ ಅಂದ್ರೆ ಸದಾ ಭಾವೋದ್ವೇಗಗಳು, ಸಾಹಸದಿಂದ ಅನ್ವೇಷಣೆಯ ಭಾವನೆ, ಧೈರ್ಯದ ಭಾವನೆ, ಯಾವ್ದೇ ಆದ್ರೂ ಏಕೆ ಆಗುವುದಿಲ್ಲ, ಕುತೂಹಲದಿಂದ ಇರುವಂತ ಭಾವನೆ ಅಂತ ಹೇಳ್ತಾ ಇದ್ರು. ಇನ್ನು ಮೂರನೇ ಪುಟದಲ್ಲಿ ಸ್ವಾಮಿ ರಾಮ ಗುರುವಾಣಿಯಲ್ಲಿ ಬಹಳ ಚೆನ್ನಾಗಿದೆ. ಅದೊಂದು ಸಾವಿನ ಬಗ್ಗೆ ಸಣ್ಣದು ಹೇಳ್ತಾರೆ. ನಮಗೆ ಈಜಿಪ್ಟ್ ನಲ್ಲಿ ತಮ್ಗೆ ಗೊತ್ತು, ಟಿಬೇಟಿಯನ್ ಅಲ್ಲಿ ಒಂದು ಪುಸ್ತಕ ಇದೆ ಅಂತೆ, ಟಿಬೇಟಿಯನ್ ಬುಕ್ ಆಫ್ ದಿ ಡೆಡ್ ಅಂತೇಳಿ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಪ್ರಾಚೀನ ಭಾರತದಲ್ಲಿ ನಾವೇನೋ ಗರುಡ ಪುರಾಣ ಅಂತ ಕರಿತೀವಲ್ಲ, ಅದು ಗುರು ಪುರಾಣ ಅನ್ನೋ ಹೆಸರಿನಲ್ಲಿ ಇತ್ತು. 900 ವರ್ಷಗಳ ಹಿಂದೆ ನಳಂದ ವಿಶ್ವವಿದ್ಯಾಲಯದಲ್ಲಿ ರಚಿತಗೊಂಡ ದೊಡ್ಡ ಪುಸ್ತಕ ಅಂತೆ. ಆ ಪುಸ್ತಕದ ಒಂದು ಸಣ್ಣ ಭಾಗವೇ ಟಿಬೇಟನರು ಓದ್ತಿರುವಂತಹ ಟಿಬೇಟಿಯನ್ ಬುಕ್ ಆಫ್ ದ ಡೆಡ್. ಆದ್ರಿಂದ ಅದರಲ್ಲಿ ಏನಿದೆ ಅಂದ್ರೆ ಹುಟ್ಟು ಮತ್ತು ಸಾವಿನ ನಿಗೂಢತೆಗಳನ್ನ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಗೊತ್ತಿಲ್ಲ ಜನರಿಗೆ. ನಮ್ಗೆ ಈ ಕ್ಷಣ ಸತ್ತ ನಂತರ ಮತ್ತೆ ಹುಟ್ಟುತ್ತೀವಿ, ಪುನರ್ಜನ್ಮ, ಅದಲ್ಲ. ಈ ಕ್ಷಣ ಸತ್ತ ನಂತರ ಏನಾಗುತ್ತೆ ಅಷ್ಟು ನಮಗೆ ಗೊತ್ತಿರಬೇಕು. ಯಾವ ತಂದೆ ತಾಯಿ ಯಾರು ಇದನ್ನ ಹೇಳ್ಕೊಡೋದಿಲ್ಲ, ಯಾವ ವೈದ್ಯರು ಹೇಳ್ಕೊಡೋದಿಲ್ಲ, ಯಾವ ಗುರುವು ಹೇಳ್ಕೊಡೋದಿಲ್ಲ. ಈ ಕ್ಷಣ ಸತ್ತ ತಕ್ಷಣ ಏನಾಗುತ್ತೆ ಅನ್ನೋದನ್ನ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾವು ಈ ಶರೀರವನ್ನ ಕಳಚಿದ ತಕ್ಷಣ ತಿಳ್ಕೊಬೇಕಾಗಿರೋದು, ಈ ಶರೀರವನ್ನ ಬಿಟ್ಟ ತಕ್ಷಣ ನಮಗೆ ಒಂದು ದೊಡ್ಡ ಸ್ವಾಗತ ಇದೆ, ಅಲ್ಲಿ ಗಾರ್ಡನ್ ಏಂಜಲ್ಸ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದು ಗೊತ್ತಿಲ್ಲದೆ ಇದ್ರೆ ನಾವೆಲ್ಲ ಅತಂತ್ರ ಆಗಿಬಿಡ್ತೀವಿ. ಅದಕ್ಕೆ ಸಾವಿನ ಸಮಯದಲ್ಲಿ ಇವರೆಲ್ಲರೂ ಬದುಕಿದ್ದಾಗ ಎಲ್ಲರೂ ಹೆಲ್ಪ್ ಮಾಡ್ತಾರೆ, ತಂದೆ ತಾಯಿ ವೈದ್ಯರು. ಆದ್ರೆ ಸಾವಿನ ಸಮಯದಲ್ಲಿ ಯಾರು ನಮ್ಗೆ ಸಹಾಯ ಮಾಡಂಗಿಲ್ಲ. ಆದ್ರಿಂದ ಸಾವಿನ ನಂತರದ ದಿನಗಳು ಹೇಗಿರ್ತವೆ ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಈ ಸಾವಂತೂ ಶರೀರಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ. ಸಾಯೋದು ಹುಟ್ಟೋದು ಶರೀರಕ್ಕೆ ಇದು ಅಭ್ಯಾಸ ಆಗಿಬಿಟ್ಟಿದೆ. ಆದ್ರಿಂದ ಅದನ್ನ ತಿಳ್ಕೋಬೇಕು. ಒಬ್ಬ ಗುರು ಮಾತ್ರ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆಧ್ಯಾತ್ಮಿಕ ಗುರು ಮಾತ್ರ ನಿಮ್ಮನ್ನ ಭಯಮುಕ್ತವನ್ನಾಗಿ ಶರೀರವನ್ನು ಯಾವ ರೀತಿ ತ್ಯಜಿಸಬೇಕು. ಆದ್ರಿಂದ ಬಹಳ ಕಾನ್ಶಿಯಸ್ ಆಗಿ ನಮ್ಮ ಶರೀರದಿಂದ ಜೀವ ಹೋಗೋದ್ನ, ಪ್ರಾಣ ಹೋಗೋದ್ನ ಗಮನಿಸಬೇಕು ಅಂತ ಹೇಳ್ತಾರೆ. ತ್ಯಜಿಸಬೇಕು ಎನ್ನುವುದನ್ನು ತಿಳಿಸಬಹುದು. ಬಟ್ಟೆಯನ್ನು ಬದಲಾಯಿಸಿದಂತೆ ಅದನ್ನು ಅವನು ಹೇಳಿಕೊಳ್ಳಬಹುದು ಅಂತ. ನೋಡ್ರಿ, ನಾವು ಬಂದು ಹೇಗೆ ಡ್ರೆಸ್ ಚೇಂಜ್ ಮಾಡ್ತೀವೋ ಹಾಗೆ ಆರಾಮಾಗಿ ಈ ಶರೀರವನ್ನು ಬಿಡುವ ತಂತ್ರವನ್ನ ಒಬ್ಬ ಗುರು ಮಾತ್ರ, ಆಧ್ಯಾತ್ಮಿಕ ಗುರು ಮಾತ್ರ ಹೇಳಿಕೊಡವಲ್ಲ ಅನ್ನೋದು ಈ ಲೇಖನದಲ್ಲಿದೆ. ಸ್ವಾಮಿ ರಾಮ ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಇನ್ನು ನೆಕ್ಸ್ಟ್ ಲೇಖನ ಅಂದ್ರೆ ದೃಷ್ಟಿಯಂತೆಯೇ ಸೃಷ್ಟಿ. ಇದು ನಿಮ್ಗೆ ಗೊತ್ತಿರುವಂತದ್ದು. ನಾನು ಎಲ್ಲಿ ನೋಡ್ತೀನಿ ಅದು ನನಗೆ ಕಾಣಿಸುತ್ತೆ. ಉದಾಹರಣೆ, ನಾನು ಮುಂದೆ ನೋಡ್ತಾ ಇದ್ದೀನಿ, ಗೋಡೆ ಕಾಣಿಸ್ತಾ ಇದೆ, ಬುಕ್ಸ್ ಕಾಣ್ತಾ ಇದಾವೆ, ಆತರ. ಮೇಲೆ ನೋಡಿದ್ರೆ ಫ್ಯಾನ್ ಕಾಣಿಸುತ್ತೆ. ಅದೇ ರೀತಿ ನಮ್ಮ ದೃಷ್ಟಿ ಎಲ್ಲಿದೆಯೋ ಹಾಗೆ ನಮ್ಮ ದೃಷ್ಟಿಗೆ ಅನುಗುಣವಾಗಿಯೇ ನಾವು ನೋಡಲ್ಪಡ್ತೀವಿ. ಇಲ್ಲಿ ಸೃಷ್ಟಿ, ಈ ಪ್ರಪಂಚದಲ್ಲಿ ಎಲ್ಲವೂ ನಾವು ನೋಡುವಂತೆ. ಈ ಉದಾಹರಣೆ, ನಾವು ಮಾಡುವ ಕೆಲಸಗಳು ಕೆಲವರಿಗೆ ವ್ಯರ್ಥ ಕೆಲಸಗಳು. ಈಗ ಪ್ರಕೃತಿ ಮಾತೆ, ನಾನು ವರವೋ ಶಾಪವೋ ಅದನ್ನು ನೀನೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ. ನಾವು ಮಾಡುವ ಲೋಕ ಕಲ್ಯಾಣದ ಕೆಲಸಗಳು ಕೆಲವರಿಗೆ ವ್ಯರ್ಥ ಕೆಲಸಗಳು ಅಂತ ಅನಿಸುತ್ತವೆ. ಆದ್ರೆ ನಾವೇನಂತೀವಿ, ಇದು ಲೋಕ ಕಲ್ಯಾಣದ ಬಹಳ ವಿಶೇಷವಾದ, ಬಹಳ ಅದ್ಭುತವಾದ ಕೆಲಸ ಅಂತ ನಾವು ಅನ್ಕೊಂಡಿವಿ. ಇದೆಲ್ಲ ವೇಸ್ಟ್ ವರ್ಕ್ ಅನ್ನೋರು ಕೂಡ ಇದ್ದಾರೆ. ಅಂದ್ರೆ ಅಲ್ಲಿ ದೃಷ್ಟಿಯಂತೆ ಸೃಷ್ಟಿ. ಉದಾಹರಣೆ, ಒಂದು ರ್ಯಾಲಿ ಮಾಡ್ತೀವಿ, ಎಷ್ಟು ಸಾರ್ಥಕ ಆಯ್ತಪ್ಪ ಇವತ್ತು ಸಮಯ ಅಂತೀವಿ. ಒಂದು ಸಜ್ಜನ ಸಾಂಗತ್ಯದಲ್ಲಿ ಭಾಗವಹಿಸ್ತೀವಿ, ಎಷ್ಟು ಸಾರ್ಥಕ ಆಯ್ತು ನಮ್ ಟೈಮ್ ಅಂತೀವಿ. ಅದೇ ರೀತಿ ಇಲ್ಲಿ ದೃಷ್ಟಿಯಂತೆ ಸೃಷ್ಟಿ ಅಂತೇಳಿ ಮಹಾಭಾರತದ ಒಂದು ಕಥೆಯನ್ನ, ನಿಮಗ್ ಗೊತ್ತು, ಕೃಷ್ಣನ ಸಹಾಯ ಕೇಳೋದಕ್ಕೆ ದುರ್ಯೋಧನ ಮತ್ತು ಅರ್ಜುನ ಇಬ್ರು ಬರ್ತಾರೆ. ಆದ್ರೆ ದುರ್ಯೋಧನಿಗೆ ಕಾಣಿಸಿದ್ದು ಕೃಷ್ಣನ ತಲೆ, ಅದಕ್ಕೆ ತಲೆಭಾಗದಲ್ಲಿ ಕೊಡ್ತಾನೆ. ಅರ್ಜುನನಿಗೆ ಕಾಣಿಸಿದ್ದು ಕೃಷ್ಣನ ಪಾದಗಳ ಹತ್ರ ಕೊಡ್ತಾನೆ. ಕೃಷ್ಣ ಎದ್ದ ತಕ್ಷಣ ಯಾಕೆ ಬಂದಿರಿ ಇಬ್ರು ಅಂದ್ರೆ, ಯುದ್ಧ ನಿಶ್ಚಯವಾಗಿದೆ, ಆದ್ರಿಂದ ನಿನ್ನ ಸಹಾಯ ಬೇಕು ಅಂತ. ಹೌದಾ, ನಾನು ಮೊದ್ಲು ನೋಡಿದ್ದು ಅರ್ಜುನನನ್ನು, ಅರ್ಜುನ ನೀನೇ ನನಗೆ. ಆದ್ರೆ ಆತ ಫಸ್ಟ್ ಹೇಳ್ತಾನೆ, ನಾನು ಒಂದು ಕಡೆ ಇರ್ತೀನಿ, ನಾನು ಯಾವ ಶಸ್ತ್ರವನ್ನು ತೊಡೋದಿಲ್ಲ, ಇನ್ನೊಂದ್ ಕಡೆ ನನ್ನ ಇಡೀ ಸೈನ್ಯ ಇರುತ್ತೆ. ಆದ್ರೆ ಮೊದ್ಲು ಅವಕಾಶ ಯಾರಿಗೆ ಕೊಡ್ತೀನಿ ಅಂದ್ರೆ, ನಾನು ಯಾರನ್ನ ನೋಡಿದೀನಿ, ಅರ್ಜುನನನ್ನೇ ನೋಡಿದೀನಿ ನನ್ನ ಪಾದಗಳ ಹತ್ರ, ಅವ್ರಿಗೆ ಅವಕಾಶ ಕೊಡ್ತೀನಿ ಅಂದ್ರೆ ಅವಾಗ ದುರ್ಯೋಧನನಿಗೆ ಹೆದರಿಕೆ ಆಗುತ್ತೆ. ಎಲ್ಲಿ ಅರ್ಜುನ ಸೈನ್ಯವನ್ನೆಲ್ಲಾ ಕೇಳಿಬಿಟ್ರೆ, ಅವನಿಗೆ ಸೈನ್ಯ ಬೇಕಾಗಿದೆ, ಕೃಷ್ಣ ಅಲ್ಲ. ಅಲ್ಲಿ ಅರ್ಜುನ ಕೇಳಿಬಿಟ್ರೆ ಹೇಗೆ, ಇಲ್ಲ ಇಲ್ಲ ಮೊದ್ಲು ನಾನ್ ಬಂದದ್ದು ಅಂತ ಹೇಳ್ತಾನ. ಬಂದಿರಬಹುದು, ನೀನೇ, ಆದ್ರೆ ಅದು ನಿನ್ನ ಲಾಜಿಕ್. ನನ್ನ ಲಾಜಿಕ್ ಪ್ರಕಾರ ನಾನು ನೋಡಿದ್ದು ಮೊದ್ಲು ಅರ್ಜುನ, ಅವಕಾಶ ಅರ್ಜುನನಿಗೆ ಇದೆ ಅಂತೇಳಿ. ಸರಿ, ಆಗ ಅರ್ಜುನ ಕೇಳ್ಕೊಂಡದ್ದೇನು ತಮ್ಗೆಲ್ರಿಗೂ ಗೊತ್ತು. ತಮ್ಗೆ ಗೊತ್ತಿರುವಂತದ್ದೇ, ಅರ್ಜುನ ಇಡೀ ಸೈನ್ಯವನ್ನು ಕೋರಿಕೊಳ್ಳೋದಿಲ್ಲ. ನೀನು ಶಸ್ತ್ರವನ್ನು ತೊಡದೇ ಇದ್ರು, ಸುಮ್ನೆ ಇದ್ರು ಪರವಾಗಿಲ್ಲ, ನಮ್ಮ ಕಡೆ ಇರ್ಬೇಕು ಅಂತ ಕೃಷ್ಣನನ್ನೇ ಕೋರಿಕೊಳ್ತಾನೆ. ಆಗ ದುರ್ಯೋಧನನಿಗೆ ಭಯಂಕರ ಖುಷಿ ಆಗುತ್ತೆ. ಅಬ್ಬಾ,
ನಾನು ಅನ್ಕೊಂಡದ್ದು ನನಗೆ ಅದೇನೋ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕಿದಂತೆ ನನಗೆಲ್ಲಾ ಸೈನ್ಯ ಸಿಕ್ತಲ್ಲ ಅಂತ. ಅಂದ್ರೆ ಇಲ್ಲಿ ದೃಷ್ಟಿ ಹೇಗಿದೆ ಅಂತ ಅರ್ಥ. ದೃಷ್ಟಿಯಂತೆ ಸೃಷ್ಟಿ. ಆ ದುರ್ಯೋಧನನ ದೃಷ್ಟಿಯಲ್ಲಿ ಏನು, ಸೈನ್ಯವೇ ದೊಡ್ಡದು ಅನ್ನೋದು. ಅರ್ಜುನನ ದೃಷ್ಟಿಯಲ್ಲಿ ಕೃಷ್ಣನೊಬ್ಬನಿದ್ದರೂ ಸಾಕು, ಯಾವ ಶಸ್ತ್ರಗಳನ್ನು ತೊಡದೇ ಇದ್ರು ಅಂತ. ಹೀಗೆ ದೃಷ್ಟಿಯಂತೆ ಸೃಷ್ಟಿ ಅಂತೇಳಿ 10 ದಿನಗಳ ಕುರುಕ್ಷೇತ್ರ ಯುದ್ಧದಲ್ಲಿ 10 ದಿನಗಳಾದ್ರೂ ಭೀಷ್ಮ ಅಡ್ಡ ಇರೋದ್ರಿಂದ ಅರ್ಜುನ ಪಾಂಡವರ ಸೈನ್ಯ ನಾಶ ಆಗ್ತಾ ಇದೆ. ಆದ್ರೆ ಅರ್ಜುನ ಭೀಷ್ಮನನ್ನ ಕೊಲ್ತಾ ಇಲ್ಲ. ಕೃಷ್ಣನಿಗೆ ಸಿಟ್ಟು ಬಂದು ತಾನೇ ಏನನ್ನ ಒಂದು ಚಕ್ರವನ್ನ ಹಿಡ್ಕೊತಾನೆ. ಆಗ ಕೃಷ್ಣನಿಗೆ, ಭೀಷ್ಮ ನೀನು ಮೊದ್ಲೇ ಹೇಳಿದ್ದಿ ನೀನು ಯಾವುದೇ ಶಸ್ತ್ರ ಬಳಸೋದಿಲ್ಲ ಅಂತ ಹೇಳಿ, ದಯವಿಟ್ಟು ನನಗೆ ನಾನು ಇಲ್ಲಿವರೆಗೂ ತಪ್ಪು ಮಾಡಿದ ಭಾವನೆಯಲ್ಲಿ ನಾನು ಇವತ್ತು ಭೀಷ್ಮನನ್ನ ಕೊಲ್ತೀನಿ ಅಂತೇಳಿ ಆತ ಹೇಳ್ತಾನೆ. ಅಂದ್ರೆ ಈ ರೀತಿ ಇಲ್ಲಿ ದೃಷ್ಟಿ ಯಾವ ಕಡೆ ಇಟ್ಟಿದ್ದಾನೆ, ಆತ ಒಬ್ಬ ಯೋಧನಾಗಿ, ಅರ್ಜುನ ಒಬ್ಬ ಯೋಧನಾಗಿ ಅಧರ್ಮದ ವಿರುದ್ಧ ಹೋರಾಡ್ತೀನಿ ಅನ್ನೋ ಕಡೆ ದೃಷ್ಟಿ ಇಟ್ಕೋಬೇಕೇ ವಿನಃ ನನ್ನ ತಾತನ ವಿರುದ್ಧ, ಬಂಧುಗಳ ವಿರುದ್ಧ ಹೋರಾಡ್ತಿದ್ದೀನಿ ಅನ್ನೋ ಭಾವದಲ್ಲಿ ಅಲ್ಲ ಅಂತೇಳಿ. ಇನ್ನೂ ಒಂದಿದೆ, ಪಟ್ಟಾಭಿಷೇಕ. ಶ್ರೀರಾಮನಿಗೆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಕೂಡ ಶ್ರೀರಾಮನನ್ನ ನಾಳೆ ಪಟ್ಟಾಭಿಷೇಕ ಆಗ್ಬೇಕು, ಇವತ್ತು ವನವಾಸಕ್ಕೆ ರೆಡಿ ಆದ. ಒಂದು ಕ್ಷಣನು ಆತ ಈ ಕೈಕೇಯಿ ಯಾರು, ನಾನೇಕೆ ಕಾಡಿಗೆ ಹೋಗ್ಬೇಕು, ನಾನೇ ಈ ಮನೆಯ ಹಿರಿಯ ಮಗ, ನಾನೇ ರಾಜನಾಗ್ಬೇಕು, ನನಗೆ ರಾಜ್ಯಾಧಿಕಾರ ಬೇಕು ಅಂತ ಯಾವ್ದನ್ನೂ ಕೇಳಲಿಲ್ಲ. ಹಾಗಾದ್ರೆ ರಾಮನ ದೃಷ್ಟಿ ಎಲ್ಲಿತ್ತು ಅಂದ್ರೆ, ರಾಮನ ದೃಷ್ಟಿ ಅಯೋಧ್ಯೆಯ ಮೇಲಲ್ಲ, ಅಯೋಧ್ಯದ ರಾಜ್ಯ ಅಥವಾ ಅಧಿಕಾರದ ಮೇಲಲ್ಲ. ಆತನ ದೃಷ್ಟಿ ಎಲ್ಲ ಭಾರತದ ಮೇಲೆ ಮಾರ್ಗದರ್ಶನ ಮಾಡೋದಕ್ಕಾಗಿ, ಭಾರತ ದೇಶಕ್ಕೆ ಮುಂದೆ ಭವ್ಯ ಭವಿಷ್ಯವನ್ನ ಕೊಡೋದಕ್ಕಾಗಿ 14 ವರ್ಷ ಅರಣ್ಯಕ್ಕೆ ಹೊರಟ. ಹೀಗೆ ಪ್ರತಿ ಹಂತದಲ್ಲಿ ಪತ್ರಿಜಿಯವರು ರಾಮಾಯಣ ಮಹಾಭಾರತಗಳ ಘಟನೆಗಳಿಗೆ ತಮ್ಮದೇ ಆದ ಒಂದು ದೃಷ್ಟಿಯನ್ನ ಕೊಟ್ಟು ಪರಿಚಯಿಸ್ತಿದ್ದ. ಇಲ್ಲಿ ಇನ್ನೊಂದು ಬುದ್ಧಂದು ಕೂಡ, ರಾಜಕುಮಾರನಾಗಿದ್ದಂತಹ ಗೌತಮ ಬುದ್ಧ ದುಃಖದ ಪರಿಚಯವೇ ಇಲ್ಲದಂತೆ ಬೆಳೆದ. ಕೇವಲ 1 ದಿನ ವಾಯು ವಿಹಾರಕ್ಕೆ ಹೋಗಿ ಈ ಒಂದು ಸಾವು, ರೋಗ, ಶವವನ್ನು ನೋಡ್ಕೊಂಡು ಅದು ಮುಪ್ಪು ಇದನ್ನ ನೋಡಿ ಇವೆಲ್ಲವೂ ಎಲ್ಲರಿಗೂ ಸಹಜವಾಗಿಯೇ ನಡೀತವೆ. ಅಂದ್ರೆ ಹಾಗಾದ್ರೆ ನನಗೆ ಇದಕ್ಕೆ ಕಾರಣಗಳನ್ನು ಹುಡುಕ್ತೀನಿ ಅಂತ ಹೊರಟ. ಹಾಗಾದ್ರೆ ಇಂಥ ಸನ್ಯಾಸವನ್ನು ಏನಂತ ಕರೀತಾರೆ ಅಂತಂದ್ರೆ ವಿವಿಧಿಷ ಸನ್ಯಾಸ ಅಂತಾರಂತೆ. ಅಂದ್ರೆ ಇಲ್ಲಿ 4 ರೀತಿಯ ಸನ್ಯಾಸಗಳನ್ನು ಹೇಳಿದ್ದಾರೆ. ಮರ್ಕಟ ಸನ್ಯಾಸ. ಮರ್ಕಟ ಅಂದ್ರೇನು, ಕೋತಿ. ಹೇಗೆ ಕೆಲವರು ಸಂಸಾರ ಸಾಕಾಗ್ಯದಪ್ಪ ಅಂತೇಳಿ ಮನೆಯಲ್ಲಿ ಜಗಳ ಆಡಿ ಹಿಮಾಲಯದ ಕಡೆ ಹೋಗ್ತಾ ಹೋಗ್ತಾ ಅಲ್ಲಿ ಇಲ್ಲಿ ಹೆಂಡತಿಯನ್ನ ಬಿಟ್ಟು ಅಲ್ಲಿ ಇನ್ನೊಂದು ಹೆಂಡತಿಯನ್ನ, ಇನ್ನೊಬ್ಬ ಹುಡುಗಿ ಚೆನ್ನಾಗ್ ಕಂಡ್ರೆ ಅವ್ರ ಜೊತೆ ಸಂಸಾರ ಮಾಡ್ತಾರಂತೆ ಮದುವೆಯಾಗಿ. ಇದನ್ನ ಮರ್ಕಟ ಸನ್ಯಾಸ. ಒಂದ್ಸಲ ಸನ್ಯಾಸ ಸ್ವೀಕರಿಸಿದ್ಮೇಲೆ ಮತ್ತೆ ಯಾಕೆ ಸಂಸಾರಕ್ಕೆ ಹೋಗ್ಬೇಕು, ಅಂದ್ರೆ ಕೋತಿಗಳ ತರ ಇವ್ರದು. ಇವ್ರಿಗೆ ಪೂರ್ತಿ ಸಂಸಾರದಲ್ಲಿ ವಿರಕ್ತಿ ಇರಲ್ಲ, ಮತ್ತೆ ಇನ್ನೊಂದ್ ಕಡೆ ಸಂಸಾರ ಉಡೋದು. ಇನ್ನೊಂದು ಆಪತ್ ಸನ್ಯಾಸ. ಬಹಳ ಶ್ರೀಮಂತರು ಇರ್ತಾರೆ ನೋಡಿ, ಬಂದ್ ಬಹಳ ಶ್ರೀಮಂತ ಇದ್ನಂತೆ. ಅವನು ಯಾವಾಗ್ಲೂ ವ್ಯಾಪಾರ ದೃಷ್ಟಿ, ಲಾಭದ ದೃಷ್ಟಿನೇ ಅವನಿಗೆ. ಎಲ್ಲ ಸಾಕಷ್ಟು ಸಂಪಾದನೆ ಮಾಡಿದ. ಕೊನೆಗೆ ಇನ್ನೇನು ಸಾಯುವ ಗಳಿಗೆ ಹತ್ರ ಬಂದಿತ್ತು. ಹೇಗೂ ಸತ್ತೋಗ್ತೀನಿ ಈಗ ನಾನು, ಅದೇನೋ ನಾವು ಸನ್ಯಾಸ ಸ್ವೀಕರಿಸಿದ್ರೆ ಪುಣ್ಯ ಬರ್ತದಂತೆ ಮೇಲಿನ ಲೋಕದಲ್ಲಿ ಅಂತೇಳಿ ಇಮಿಡಿಯೇಟ್, ಹೆಂಗಂದ್ರೆ ನಾನು ಹೆಂಗು ಸಾಯ್ತೀನಿ ಇನ್ನೊಂದು ಸ್ವಲ್ಪ ಕ್ಷಣದಲ್ಲಿ. ಅವಾಗ ಈ ಹೆಂಡತಿ ನನ್ನ ಹೆಂಡತಿ ಅಲ್ಲ, ಈ ಸಂಪತ್ತು ನನ್ನ ಸಂಪತ್ತಲ್ಲ, ಈ ಮನೆ ನನ್ನ ಮನೆ ಅಲ್ಲ, ನಾನು ಸನ್ಯಾಸ ಸ್ವೀಕರಿಸ್ತಾ ಇದ್ದೇನೆ ಅಂದ್ರೆ ಅಲ್ಲೂ ಲಾಭವನ್ನು ನೋಡ್ತಾ ಇದ್ದಾನೆ ನಾನು. ಕೊನೆಯ ಕ್ಷಣದಲ್ಲಿ ನಾನು ಸನ್ಯಾಸ ಸ್ವೀಕಾರ ಮಾಡಿದ್ರೆ ನನಗೆ ಪುಣ್ಯ ಬರ್ತದಲ್ಲಿ ಲಾಭ ಅಂತೇಳಿ. ಇದನ್ನ ನಾವು ಯಾವ್ದಂದ್ರೆ ಆಪತ್ ಸನ್ಯಾಸ. ಆಪತ್ತು ಬಂದಾಗ ಸನ್ಯಾಸ ಸ್ವೀಕರಿಸೋದು, ಅದು ಲಾಭದ ದೃಷ್ಟಿಯಿಂದ. ಇನ್ನು ನೆಕ್ಸ್ಟ್ ವಿವಿಧಿಷ ಸನ್ಯಾಸ ಅಂದ್ರೆ, ಇಲ್ಲಿ ಗೌತಮ ಬುದ್ಧನಿಗೆ ಯಾವ ಆಪತ್ತು ಬಂದಿರಲಿಲ್ಲ, ಆದರೆ ಆತ ಸಂಸಾರವನ್ನ ಬಿಟ್ಟು, ಅರಮನೆ ಭೋಗ ಭಾಗ್ಯಗಳನ್ನ ಬಿಟ್ಟು ಜ್ಞಾನಕ್ಕಾಗಿ ಹೋದ. ಇದನ್ನ ವಿವಿಧಿಷ ಸನ್ಯಾಸ. ಜ್ಞಾನ ಹುಡುಕಬೇಕು, ಸಂಶೋಧನೆ, ರಿಸರ್ಚ್. ಉದಾಹರಣೆ ವಿವೇಕಾನಂದರು ಸಹ 14ನೇ ವರ್ಷದಾಗ ಇದ್ದಾಗಲೇ ಹೋದ್ರು. ರಮಣ ಮಹರ್ಷಿಗಳು ಸಹ. ಇದು ವಿವಿಧಿಷ ಸನ್ಯಾಸ. ಇನ್ನು ವಿದ್ವತ್ ಸನ್ಯಾಸ ಅಂದ್ರೆ ಸಂಸಾರದಲ್ಲಿದ್ದು ಹೆಂಡತಿ ಮಕ್ಕಳೊಂದಿಗೆ ಇದ್ದು ಸನ್ಯಾಸತ್ವದಲ್ಲಿರೋದು. ಉದಾಹರಣೆ ರಾಮಕೃಷ್ಣ ಪರಮಹಂಸರು. ಹೆಂಡತಿ ಇದ್ರು, ಅವ್ರದ್ದು ಕುಟುಂಬ ಇತ್ತು, ಆದ್ರೂ ಅವರು ಸನ್ಯಾಸಿಗಳು. ವಿದ್ವತ್ ಸನ್ಯಾಸಿಗಳು ಅಂದ್ರೆ ಅವರು ಏನನ್ನೂ ತ್ಯಜಿಸುವುದಿಲ್ಲ, ಇರುವುದರಲ್ಲಿ ಇರುವೆಡೆಯಲ್ಲಿಯೇ ಎಲ್ಲವನ್ನ ಸಾಧಿಸ್ತಾರೆ. ಇದಕ್ಕೆ ಪತ್ರಿ ಸರ್ ಹೇಳ್ತಾರೆ, ಈಗ ನೀವೆಲ್ಲರೂ ಅಂದ್ರೆ ಮೀನ್ಸ್ ಪಿರಮಿಡ್ ಮಾಸ್ಟರ್ಗಳೆಲ್ಲ, ನಾವುಗಳೆಲ್ಲರೂ ವಿದ್ವತ್ ಸನ್ಯಾಸಿಗಳು. ಅಂದ್ರೆ ನಾವು ನಮ್ಮ ಮನೆಗಳಲ್ಲೇ ಇದ್ದು ಯಾವುದನ್ನೂ ತ್ಯಜಿಸದೆ, ಕುಟುಂಬ, ಮನೆ, ಉದ್ಯೋಗ, ಮಕ್ಕಳು ಯಾವುದನ್ನೂ ತ್ಯಜಿಸದೆ ಇರುವುದರಲ್ಲಿಯೇ ಇದ್ದು ಆಧ್ಯಾತ್ಮಿಕ ಸೇವೆಯನ್ನು ಮಾಡುವಂಥದ್ದೇ ವಿದ್ವತ್ ಸನ್ಯಾಸ. ಹಾಗಾದ್ರೆ ನಾ ಪಿರಮಿಡ್ ಮಾಸ್ಟರ್ಗಳೆಲ್ಲ ವಿದ್ವತ್ ಸನ್ಯಾಸಿಗಳು ಅಂತೇಳಿ. ಇನ್ನು ನಾನ್ ನಿಮ್ಗೆ ಆಗ್ಲೇ ಹೇಳಿದೆ, ಗಾಂಧೀಜಿಯವರ ಒಂದು ವಿಶೇಷ ಲೇಖನ ಇಲ್ಲಿದೆ. ಗಾಂಧೀಜಿ ಅಂದ್ರೆ ಎಲ್ರಿಗೂ ಗೊತ್ತು,
ಗೊತ್ತಿರ್ಲಾರ್ದೇನು ವಿಷಯ ಇಲ್ಲ. ಈ ರಾಷ್ಟ್ರ ಪಿತಾ ಅಂತ ಕರಿತೀವಿ, ಮಹಾತ್ಮ ಅಂತ ಕರಿತೀವಿ. ಇಡೀ ವಿಶ್ವಸಂಸ್ಥೆಯಲ್ಲಿನೇ ಅರ್ಧ ಧ್ವಜ ಏರಿಸಿ ಅಂದ್ರೆ ದುಃಖವನ್ನ ಸೂಚಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಗಾಂಧೀಜಿ ಅವರ ಪರಿಕಲ್ಪನೆಗಳು ಅಂದಾಗ ನಿಮ್ಗೆ ಗೊತ್ತು, ಸತ್ಯ ಮತ್ತು ಅಹಿಂಸೆ, ಸಂಪೂರ್ಣ ನಿರುಪದ್ರವತೆ, ಕರುಣೆಯನ್ನ ತೋರಿಸುವುದು. ಅವರು ಶತ್ರುಗಳನ್ನು ಸಹ ಪ್ರೀತಿಸಬೇಕು, ಬಲವಂತಕ್ಕಿಂತ ಪ್ರೀತಿಯ ಮೂಲಕ ಅವರನ್ನ ಪರಿವರ್ತಿಸಲು ಶ್ರಮಿಸಬೇಕು ಅಂತ ಹೇಳ್ತಾರೆ. ಹೀಗೆ ಅವರು ತಾವು ತಮ್ಮ ಜೀವನದಲ್ಲಿ ಅನುಷ್ಠಾನದಲ್ಲಿ ಇಟ್ಟುಕೊಂಡದ್ದು ಅಂದ್ರೆ ಒಂದು ಸರಳವಾದ ಬದುಕು. ತಮಗೆಲ್ರಿಗೂ ಗೊತ್ತಾದದ್ದು ಅತ್ಯಂತ ಸಸ್ಯಾಹಾರದ ಜೀವನ, ಸಸ್ಯಾಹಾರವನ್ನೇ ಅಳವಡಿಸ್ಕೊಂಡಿದ್ರು. ಕೋಪ ಅಥವಾ ಕಠಿಣ ಭಾಷಣದಿಂದ ತುಂಬಾ ದೂರವಾಗಿದ್ರು ಗಾಂಧೀಜಿಯವರು. ನಿಯಮಿತವಾಗಿ ಉಪವಾಸ ಮಾಡ್ತಾ ಇದ್ರು, ಪ್ರತಿ ಸೋಮವಾರ ಉಪವಾಸ ಅವರದು. ಮತ್ತು ಅವತ್ತೇ ಮೌನ. ಅವ್ರು ಹೇಳ್ತಾರೆ, ಮೌನದಲ್ಲಿದ್ದಾಗ ನಮಗೆ ಸಾಕಷ್ಟು ನಾವು ಅಂತರಾತ್ಮದೊಂದಿಗೆ ಕನೆಕ್ಟ್ ಆದಾಗ ನಮಗೆ ಮೆಸೇಜ್ಗಳು, ನಾವು ಸಂದೇಶಗಳನ್ನ ತಗೊಳ್ತೀವಿ ಅಂತ. ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಇಂತಹ ಶಾಂತಿಯುತ ಪ್ರತಿಭಟನೆಗಳ ಮೂಲಕ ಲಕ್ಷಾಂತರ ಜನರನ್ನ, ತಾವಷ್ಟೇ ಮಾಡ್ಲಿಲ್ಲ, ನಿಮ್ಗೆ ಗೊತ್ತು ಇಡೀ ಭಾರತದ ಜನರನ್ನೆಲ್ಲ ಎಷ್ಟು ಮಂತ್ರಮುಗ್ಧರಾಗಿದ್ದಾರೆ ಅಂದ್ರೆ ಗಾಂಧೀಜಿ ಅವರಿಂದ. ಗಾಂಧೀಜಿ ಹೇಳಿದಾರಂದ್ರೆ ತಮ್ಮ ಶಾಲೆ, ಕಾಲೇಜು, ಮನೆಗಳನ್ನ ಬಿಟ್ಟು ಈ ಚಳುವಳಿಯಲ್ಲಿ ಧುಮುಕಿದ್ರು. ಇದಕ್ಕೆ ಕಾರಣ ಗಾಂಧೀಜಿಯವರ ಮಾತಿಗೆ ಇರುವ ಶಕ್ತಿ. ಯಾಕಂದ್ರೆ ಅವರು ಧ್ಯಾನವನ್ನ ಮಾಡ್ತಾ ಇದ್ರು, ಉಪವಾಸ, ಮೌನ. ಹೀಗೆ ಗಾಂಧೀಜಿಯವರ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರಿದ ಭಗವದ್ಗೀತೆ ಕೆಲವು ಶ್ಲೋಕಗಳನ್ನು ಕೂಡ ಕೊಡಲಾಗಿದೆ. ಯಾಕಂದ್ರೆ ಅವರ ನೈತಿಕ ಜೀವನ, ಸಾಮಾಜಿಕ ಬದಲಾವಣೆ, ಕ್ರಾಂತಿಕಾರಿ ವಿಧಾನಗಳನ್ನು ಅಳವಡಿಸ್ಕೊಂಡಿದ್ರು. ಸಸ್ಯಾಹಾರ, ಮಾತು ಮತ್ತು ಚಿಂತನೆ, ಮಾತಿನಲ್ಲೂ ಮತ್ತು ಆಲೋಚನೆಗಳಲ್ಲಿ ಕೂಡ ಸರಳತೆ, ಸ್ವಯಂ ಶಿಸ್ತು, ಕನಿಷ್ಠ ಆಸ್ತಿ ಅವ್ರದ್ದು, ಕಡಿಮೆ ಆಸ್ತಿ, ಸರಳ ಜೀವನ ಶೈಲಿ, ಜೊತೆಗೆ ಕ್ಷಮೆ. ಅವ್ರು ಯಾವಾಗ್ಲೂ ಪ್ರತಿದಿನ ಕ್ಷಮಿಸುವುದನ್ನ ರೂಢಿ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಆತ್ಮಶುದ್ಧಿ, ಉಪವಾಸ ಆಗ್ಲೇ ಹೇಳಿದೆ ನಾನು ನಿಮಗೆ. ನೈತಿಕ ಸಾಕ್ಷಿ ಪ್ರತಿಭಟನೆ, ಉಪವಾಸವು ಕೆಲವೊಮ್ಮೆ ಅನ್ಯಾಯ ಆದಾಗ ಬ್ರಿಟಿಷರ ವಿರುದ್ಧ, ಅನ್ಯಾಯ ಮತ್ತು ಹಿಂಸೆಯ ವಿರುದ್ಧ ನೈತಿಕವಾಗಿ ಮನವಿ ಮಾಡೋದು. ಅವರು ಸ್ವಯಂ ಶಿಕ್ಷೆ, ತಮಗ್ ತಾವೇ ಶಿಕ್ಷೆಗಳನ್ನ ಕೊಟ್ಕೋತಿದ್ರು. ಉಪವಾಸ ಇದ್ದಾಗ್ಲಿ ಅವ್ರಿಗೆ ಯಾವುದೇ ಶಿಕ್ಷೆ ಕೊಡ್ತಿರ್ಲಿಲ್ಲ. ಅಹಿಂಸೆಯ ಹೃದಯ, ಹೀಗೆ ಮಾಡ್ತಾ ಇದ್ರು. ಅವರು ಮಾಡಿರೋ ಸತ್ಯಾಗ್ರಹಗಳಂದ್ರೆ ಚಂಪಾರಣ್ಯ ಸತ್ಯಾಗ್ರಹ ಅಂತೇಳಿ 1917, ಕೇಡಾ ಸತ್ಯಾಗ್ರಹ ರೈತರಿಗಾಗಿ 1918ರಲ್ಲಿ, ತೆರಿಗೆ ಜಾಸ್ತಿ ಕೊಟ್ಟಿರೋದ್ರಿಂದ ರೈತರಿಗೆ ಬೆದರಿಕೆ ಹಾಕಿರೋದ್ರಿಂದ, ಅಸಹಕಾರ ಚಳವಳಿ. ಅದಾದ್ಮೇಲೆ ಉಪ್ಪಿನ ಸತ್ಯಾಗ್ರಹ, ನಿಮ್ಗೆ ಗೊತ್ತು, ಟ್ಯಾಕ್ಸ್ ನಿರೋಧಿಸಿ ಅವರೇ ಉಪ್ಪನ್ನ ತಯಾರಿಸ್ತಾರೆ, ದಂಡಿ ಮೆರವಣಿಗೆ ಅಂತೇಳಿ, ಕ್ವಿಟ್ ಇಂಡಿಯಾ. ಅವರ ನಿರ್ಧಾರಗಳು ಹೇಗಿದ್ದು, ಗಾಂಧೀಜಿಯವರ ನೈತಿಕ ನಿರ್ಧಾರಗಳನ್ನ ದೃಢವಾಗಿ ರೂಪಿಸುವ ಅವರ ಆಚರಣೆ ಅಂದ್ರೆ, ಫಸ್ಟ್ ದಿನಾಲು ಪ್ರಾರ್ಥನೆ ಮಾಡ್ತಾ ಇದ್ರು. ಬೆಳಿಗ್ಗೆ ದೈನಂದಿನ ಪ್ರಾರ್ಥನೆ ಅಂತೀವಿ, ಪ್ರತಿದಿನ ಪ್ರಾರ್ಥನೆ, ಪ್ರತಿದಿನ ಧ್ಯಾನ ಮತ್ತು ಉಪವಾಸ, ಮೌನಾಚರಣೆ, ಆತ್ಮಾವಲೋಕನ ಮಾಡಿಕೊಳ್ಳೋಕೆ ಮೌನದಲ್ಲಿದ್ದಾಗ ಆತ್ಮಾವಲೋಕನ ಆಗುತ್ತೆ. ವಾರಕ್ಕೊಮ್ಮೆ ಮೌನ ಆಚರಿಸಿದ್ರು. ಮತ್ತು ಆಂತರಿಕ ಆಲಿಸುವಿಕೆ, ಒಳಗಡೆ ಆತ್ಮದ ಸಂದೇಶಗಳು ಆಲಿಸುವಿಕೆಗೆ ಅವಕಾಶ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊರು ಏಕಾದಶ ವೃತ್ತ ಅಂತ ಮಾಡ್ತಿದ್ರು, 11 ವಾರಗಳ ವೃತ್ತ. ಸತ್ಯತೆ, ಪವಿತ್ರತೆ, ಕಳ್ಳತನ ಮಾಡದಿರುವುದು, ಈ ರೀತಿ ಹಿಂಸೆ ಮಾಡದಿರುವುದು, ಇವು. ಮತ್ತು ನಿರಂತರವಾಗಿ ಗಾಂಧೀಜಿ ಅವ್ರದ್ದು ಸರಿಯಾಗಿ ನೆನ್ಪಿಟ್ಟುಕೊಳ್ರಿ, ನಾವು ಹೇಗೆ ಪುಸ್ತಕಗಳನ್ನ ಓದ್ತೀವೋ ಹಾಗೆ ಅವರು ಧರ್ಮ ಗ್ರಂಥಗಳ ಅಧ್ಯಯನ ಮಾಡ್ತಾ ಇದ್ರು. ಗಾಂಧೀಜಿಯವರು ಪ್ರತಿದಿನ ಓದ್ತಾ ಇದ್ರು, ಪ್ರತಿದಿನ ಧರ್ಮ ಗ್ರಂಥಗಳ ಅಧ್ಯಯನ, ಚಿಂತನೆ, ಕುರಾನು, ಬೈಬಲು. ಅದಕ್ಕೆ ಅವರು ಯಾವಾಗ್ಲೂ ಕೈಯಲ್ಲಿ ಭಗವದ್ಗೀತೆ ಇರ್ತಾ ಗೀತಾ ದಿ ಮದರ್ ಅಂತ ಕರೀತಾ ಇದ್ರು. ಇದು ಅವರ ಒಂದು ಭಗವದ್ಗೀತೆಯಿಂದ ಅವರು ಒಂದೇದು ಕಲ್ತಿರೋದು ಏನೇನು ಅಂದ್ರೆ, ಅವರು ತಮಗೆ ಏನೇ ಸಂದೇಹ ಬಂದ್ರೆ, ಯಾವುದೇ ಸಲ ಅದನ್ನ ಭಗವದ್ಗೀತೆ ಓಪನ್ ಮಾಡ್ಬಿಡ್ತಿದ್ರಂತೆ ಅಷ್ಟೇ, ಅಲ್ಲಿ ಅವ್ರಿಗೆ ಉತ್ತರ ಸಿಕ್ಬಿಡ್ತಿತ್ತು. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಮೂರನ್ನು ಅವರು ಅಳವಡಿಸ್ಕೊಂಡಿದ್ರು. ಜ್ಞಾನಯೋಗ, ಕರ್ಮಯೋಗ, ಭಕ್ತಿ ಯೋಗ. ಮತ್ತೆ ಕ್ಷಮೆ, ಕರ್ಮ, ಅದರಲ್ಲಿ ನಿಷ್ಕಾಮ ಕರ್ಮ ಮಾಡ್ಬೇಕು, ಫಲದ ಅಪೇಕ್ಷೆ ಇಲ್ಲದೆ ಮಾಡುವಂತ ಕೆಲಸ. ಅಹಿಂಸೆ ಮತ್ತು ಅಧರ್ಮದ ಪ್ರತಿರೋಧ ಕೂಡ ಅವ್ರು ಕಲ್ತಿರೋದು ಭಗವದ್ಗೀತೆಯಿಂದಾನೆ. ಆತ್ಮನಿಯಂತ್ರಣ ಮತ್ತು ಸ್ಥಿತಪ್ರಜ್ಞತೆಯನ್ನು ಕೂಡ ಭಗವದ್ಗೀತೆಯಿಂದ ಅಳವಡಿಸಿಕೊಂಡದ್ದು. ಆಮೇಲೆ ಅವ್ರು ಹೇಳ್ತಾರೆ, ಈ ಮಹಾಭಾರತ ಅನ್ನೋದು ಆಂತರಿಕ ಯುದ್ಧ, ಧರ್ಮದ ಪಾಠ ಅಂತ ಕೂಡ ಅವರು ಇಲ್ಲಿ ಹೇಳಿದ್ದಾರೆ. ಅವ್ರ ಮೇಲೆ ಪ್ರಭಾವ ಬೀರಿದ ಅತ್ಯಂತ ಅದ್ಭುತ ಪುಸ್ತಕಗಳು 3 ಅಂದ್ರೆ, ಒಂದು ಟಾಲ್ಸ್ಟಾಯ್ ಅವರ ದೇವರ ರಾಜ್ಯವು ನಿಮ್ಮೊಳಗೆ ಇದೆ, ದೇವರ ರಾಜ್ಯವು ನಿಮ್ಮೊಳಗಡೆ ಇದೆ ಅನ್ನೋದು. ಇನ್ನೊಂದು ಥೋರೋ ಅವರ ಆನ್ ಡ್ಯೂಟಿ ಆಫ್ ಸಿವಿಲ್ ಡಿಸೋಬಿಡಿಯನ್ಸ್ ಅನ್ನೋ ಒಂದು. ಇನ್ನೊಂದು ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಅಂದ್ರೆ ಕಟ್ಟ ಕಡೆಯ ವ್ಯಕ್ತಿ. ಒಟ್ಟಾರೆ ಅವರು ಈ ಹಲವಾರು ಕೃತಿಗಳು, ಬೇರೆ ದೇಶದವರ ಕೃತಿಗಳನ್ನ ಓದೋದು ಮತ್ತು ನಮ್ಮ ದೇಶದ ಉಪನಿಷತ್ತುಗಳು, ಎಲ್ಲ ಧರ್ಮದ ಗ್ರಂಥಗಳನ್ನ ಓದ್ತಾ ಇದ್ರು ನೋಡ್ರಿ. ಅದಕ್ಕೆ ಸ್ವಾಧ್ಯಾಯ ಅನ್ನೋದು, ಅಧ್ಯಯನ ಅನ್ನೋದು ವ್ಯಕ್ತಿಯನ್ನ ಎಷ್ಟು ಉನ್ನತ ಮಟ್ಟಕ್ಕಾದ್ರೂ ಕರ್ಕೊಂಡು ಹೋಗ್ತದೆ ಅಂತ. ಇನ್ನು ಇದು ಬಹಳ ಅದ್ಭುತವಾದದ್ದು. ಇದು ಮುಂದುವರಿದ ಲೇಖನ.
ತಾವೆಲ್ಲರೂ ಓದಿರ್ತೀರ ಅನ್ಕೊಂಡಿದೀನಿ. ಓದಿದ್ರು ಇನ್ನೊಮ್ಮೆ ಮತ್ತೊಮ್ಮೆ ಓದ್ಬೇಕಾದ ಒಂದು ಸಣ್ಣ ಪುಸ್ತಕ ಪತ್ರಿಜಿ ಅವ್ರದಂದ್ರೆ ಮಾನವ ಸೇವೆಯೇ ಮಾಧವ ಸೇವೆ. ನೀವು ಎಲ್ರೂ ಕೇಳಿರ್ತೀರಿ ಕೃಷ್ಣನಿಗೆ 16,000 ಗೋಪಿಕೆಯರಿದ್ರು ಅಂತ. ಆ ಗೋಪಿಕೆಯರು ಯಾರು ಅನ್ನೋ ಪ್ರಶ್ನೆಗೆ ಗೋಪಿ ಜನ ಪರಿವೇಷ್ಟಿ. ಆ ಗೋಪಿಕೆಯರೆಲ್ಲರೂ ಹಿಂದಿನ ಜನ್ಮದಲ್ಲಿ ಮಹಾ ಮುನಿಗಳೆಲ್ಲರೂ ಮೊದಲಿನ ಜನ್ಮದಲ್ಲಿ ಮುನಿಗಳಾಗಿದ್ರಂತೆ ಅವರು. ಮುನಿಗಳು ಅಂದ್ರೆ ಯಾರು ಅಂದ್ರೆ ಅತ್ಯಂತ ದೀರ್ಘಕಾಲ ಮೌನದಲ್ಲಿ ಕಳೆದವರು, ಮೌನದಲ್ಲಿ ಪರಾಕಾಷ್ಠತೆಯನ್ನು ಹೊಂದಿದ್ರು. ಆದರೆ ಅವರು ಈ ಜನ್ಮದಲ್ಲಿ ಪರಾಕಾಷ್ಠತೆಯನ್ನು ಸಂಪಾದಿಸಿದ ಮೌನದಲ್ಲಿದ್ದವರು ಈ ಜನ್ಮದಲ್ಲಿ ಧ್ಯಾನಕ್ಕೆ ಬರೋದಕ್ಕಾಗಿನೇ ಕೃಷ್ಣನ ಹತ್ತಿರ ಇದ್ದು ಧ್ಯಾನ ಮಾಡೋದಕ್ಕಾಗಿನೇ ಗೋಪಿಕೆಯರಾಗಿ ಜನ್ಮವನ್ನ 16,000 ಜನ ಮುನಿಗಳು 16,000 ಗೋಪಿಕೆಯರಾಗಿ ಋಷಿಗಳಾಗಿ ತಯಾರಾಗೋದಕ್ಕೆ ಕೃಷ್ಣನ ಸನ್ನಿಧಾನಕ್ಕೆ ಬಂದಿದ್ರು. ಅವರೇ ಗೋಪಿ ಜನ ಪರಿವೇಷ್ಟಿ ಅಂತ ಹೇಳ್ತಾರೆ. ಇನ್ನು ನಿಮಗೊಂದು 2 ಕಥೆಗಳು ಗೊತ್ತಿರ್ಬೋದು. ನೀವು ನದಿ ದಾಟ್ಲೋದಕ್ಕೆ ಒಬ್ಬ ಸ್ತ್ರೀ ಹೋಗ್ತಾಳೆ ಯಮುನಾ ನದಿಯನ್ನ. ಕೃಷ್ಣ ಬ್ರಹ್ಮಚಾರಿ ಅಂತ ಹೇಳು, ಯಮುನಾ ನದಿ ನಿನಗೆ ದಾರಿ ಬಿಡ್ತಾಳೆ ಅಂತ. ಆ ಯಮ್ಮ ಅಂತಾಳೆ, ಕೃಷ್ಣ ಬ್ರಹ್ಮಚಾರಿ ಅಂತ ಹೆಂಗ್ ಹೇಳಿ ನಾನು? ಕೃಷ್ಣನಿಗೆ 16,000 ಜನ ಗೋಪಿಕೆಯರ ಜೊತೆ, ರಾಧಾ ರುಕ್ಮಿಣಿ ಇವರೆಲ್ಲರ ಜೊತೆ ಆತಗೆ ಬ್ರಹ್ಮಚಾರಿ ಅಂದ್ರೆ ನಾವ್ ತಿಳ್ಕೊಂಡಂತೆ ಆತರ ಬ್ರಹ್ಮಚಾರಿ ಅಲ್ಲ, ಬ್ರಹ್ಮ ಜ್ಞಾನದಲ್ಲಿದ್ದವರೇ ಬ್ರಹ್ಮಚಾರಿ. ಆ ಯಮ್ಮ ಅಂತಾಳೆ, ಆದ್ರೂ ಕೂಡ ನೋಡೋಣ ಯಮುನಾ ನದಿ ನೀರು ದಾರಿ ಬಿಡ್ತಾಳೇನು ಅಂತೇಳಿ ಯಮುನಾ ನದಿ ಕೃಷ್ಣ ಬ್ರಹ್ಮಚಾರಿ ಅಂದ ತಕ್ಷಣ ಯಮುನಾ ನದಿ ದಾರಿ ಬಿಡುತ್ತೆ ಅವಳಿಗೆ ಹೋಗೋದಕ್ಕೆ. ಅಂದ್ರೆ ಇಲ್ಲಿ ಕೃಷ್ಣನು ಬ್ರಹ್ಮ ಜ್ಞಾನದಲ್ಲಿದ್ದವನು. ಅದೇ ರೀತಿ ದುರ್ವಾಸ ಮುನಿದು ಒಂದು ಕಥೆ ಬರ್ತದೆ ಯಮುನಾ ನದಿಗೆ. ದುರ್ವಾಸನಿಗೆ ಕೋಪವಿದ್ದರೆ ನದಿ ಕದಲದೇ ಇರ್ತದೆ, ದುರ್ವಾಸನಿಗೆ ಕೋಪವಿಲ್ಲ ಅಂತ ಅಂದ್ರೆ ಇಲ್ಲದಿದ್ದರೆ ನದಿ ದಾರಿ, ಅದು ನಿಜವಾಗ್ಲೂ ದಾರಿ ಬಿಡುತ್ತೆ. ದುರ್ವಾಸನಿಗೆ ಕೋಪ ಇಲ್ಲ ಅಂದಾಗ ನದಿ ದಾರಿ ಬಿಡುತ್ತೆ. ಅದು ಯಾಕೆ ಅಂದ್ರೆ ದುರ್ವಾಸರು ಸುಮ್ನೆ ಕೋಪ ಮಾಡ್ತಾ ಇರ್ಲಿಲ್ಲ, ತಪ್ಪು ಮಾಡಿದಾಗ ಮಾತ್ರ ಆ ರೀತಿ ಖಂಡಿಸ್ತಾ ಇದ್ರು ನಮ್ಮನ್ನ ಸರಿಪಡಿಸೋ ಸಲುವಾಗಿ. ನಾನು ಕೂಡ PSS ನಲ್ಲಿ ದುರ್ವಾಸ ಮುನಿ ಅಂತ ಹೇಳ್ತಾರೆ ಪತ್ರಿಸರ್. ನಿಜವಾಗ್ಲು ಬಹಳ ಕೋಪಿಷ್ಟರಾಗಿದ್ರು, ಹೊಡಿತಿದ್ರು, ಬಡಿತಿದ್ರು, ಕಪಾಳಕ್ಕೆ ಬಿಡ್ತಿದ್ರು ಎಷ್ಟೋ ಜನರು ತಪ್ಪು ಮಾಡಿದವರಿಗೆ. ಆದ್ರಿಂದ ನನ್ನನ್ನು ಕೂಡ ಎಷ್ಟೋ ಜನ ದುರ್ವಾಸ ಮುನಿ ಅಂತ ಹೇಳಿದ್ದಾರೆ ಅಂತ ಪತ್ರಿಸರ್ ಹೇಳಿದ್ದಾರೆ. ಇನ್ನು ಸೇವೆ ಯಾವಾಗ ಆರಂಭ ಆಗುತ್ತೆ ನಮ್ಮ ಜೀವನದಲ್ಲಿ? ಕೆಲವರು ಸೇವೆ ಸೇವೆ ಅಂತ ಬಡ್ಕೋತಾರೆ, ಕೆಲವರು ಇದಗೇನ್ ನಿಮಗ್ ಹುಚ್ಚಿಡ್ತದ ಯಾ ಸೇವೆ ಅಂತ ಕೆಲವರು ಬೈತಿರ್ತಾರೆ. ಇದು ಯಾ ಸೇವೆ, ಯಾಕೆ ಹಿಂಗ್ ಮಾಡ್ತೀರಿ, ನಿಮಗೆ ಯಾವ ಹುಚ್ಚಿಡ್ದು ಬಿಟ್ಟದ ಈ ಧ್ಯಾನ ಪ್ರಚಾರ ಪಿರಮಿಡ್ಗಳು ಯಾಕೆ ಹಿಂಗ್ ಮಾಡ್ತೀರಿ ಅಂತೇಳಿ. ಯಾಕೆ ಅಂದ್ರೆ ತಮೋ ಇದ್ದವರಿಗೆ ಸೇವೆ ಗೊತ್ತಾಗಲ್ಲ. ತಮೋ ಗುಣದ ಜನ್ಮದವರಿಗೆ, ರಜೋಗುಣದ ಜನ್ಮದಲ್ಲಿ ಕೂಡ ಸೇವೆ ಬರೋದಿಲ್ಲ. ಯಾವಾಗ ಅವರು ಸಾತ್ವಿಕ ಗುಣಕ್ಕೆ ಬರ್ತಾರೋ ಆ ಜನ್ಮಗಳಲ್ಲಿ ಸಣ್ಣದಾಗಿ ಸೇವೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಸೇವೆಗಳು. ಈಗ ಹೇಗೆ ನೋಡ್ರಿ, ಕಾವೇರಿ ನದಿ ತಲಕಾಡಿನಲ್ಲಿ ಹುಟ್ಟುವಾಗ ಸಣ್ಣದೊಂದು ಜರಿ ತರ ಹುಟ್ಟುತ್ತಂತೆ, ಅದು ಮುಂದೆ ಹೋದಾಗ ದೊಡ್ಡ ಪ್ರಮಾಣದಲ್ಲಿ ತಾಡುತ್ತೆ. ಅದೇ ರೀತಿ ಗೋದಾವರಿ ನದಿ ಇದೆಯಲ್ಲ, ಆ ಗೋದಾವರಿ ನದಿ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ. ಆ ಹುಟ್ಟುವಾಗ ಒಂದು ತೊಟ್ಟು ಹನಿ ಇರುತ್ತಂತ, ಜಸ್ಟ್ ತೊಟ್ಟು ಹನಿ ಸ್ಟಾರ್ಟ್ ಆಗಿ ರಾಜಮಹೇಂದ್ರವರೆಗೆ ಹೋದಾಗ ದೊಡ್ಡ ಸಮುದ್ರದ ತರ ಗೋದಾವರಿ ನದಿ ಹರಿಯುತ್ತೆ. ಅಂದ್ರೆ ನಮಗೆ ಆರಂಭದ ಈ ಸಾತ್ವಿಕ ಗುಣದ ಜನ್ಮಗಳಲ್ಲಿ ಆರಂಭದಲ್ಲಿ ಸಣ್ಣ ಸಣ್ಣ ಸೇವೆಗಳನ್ನ ಮಾಡ್ತೀವಿ, ಸಣ್ಣ ಪುಟ್ಟವು. ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಈಗ ಪಿರಮಿಡ್ ಮಾಸ್ಟರ್ಗಳಾಗಿದ್ವಿ ನೋಡ್ರಿ, ಕೊನೆಯ ಜನ್ಮಗಳಿಗೆ ಬಂದಾಗ ಹೆಚ್ಚು ಹೆಚ್ಚು ಸೇವೆ ಮಾಡ್ತೀವಿ. ಆಮೇಲೆ ಇದರಲ್ಲಿ ಪ್ರಾಪಂಚಿಕ ಸೇವೆ, ಆಧ್ಯಾತ್ಮಿಕ ಸೇವೆ. ಉದಾಹರಣೆ ಗಾಂಧೀಜಿ ಅವ್ರನ್ನ ಸೇವಾ ಚಕ್ರವರ್ತಿ ಅಂತ ಕರಿತೀವಿ, ನೆಲ್ಸನ್ ಮಂಡೇಲಾ ಅವ್ರನ್ನ ಸೇವಾ ಚಕ್ರವರ್ತಿ. ಅವೆಲ್ಲವೂ ಪ್ರಾಪಂಚಿಕ ಸೇವೆ. ಆದರೆ ಅತ್ಯಂತ ದೊಡ್ಡ ಉನ್ನತವಾದ ಸೇವೆ ಯಾವುದು ಅಂದ್ರೆ ಆಧ್ಯಾತ್ಮಿಕ ಸೇವೆ. ನೀವು ನೋಡಿರ್ಬೋದು ಮಾರ್ಟಿನ್ ಲೂಥರ್ ಕಿಂಗ್, ಮದರ್ ತೆರೇಸಾ, ಇವರೆಲ್ಲ ಸೇವಾ ತತ್ಪರರು, ಸೇವಾ ಚಕ್ರವರ್ತಿಗಳು. ಆದ್ರೆ ಅದೆಲ್ಲವೂ ಪ್ರಾಪಂಚಿಕ ಸೇವೆಯೇ. ಪ್ರಾಪಂಚಿಕ ಸೇವೆಗಿಂತ ಅತಿ ಉನ್ನತವಾದ ಸೇವೆ ಅಂದ್ರೆ ಆಧ್ಯಾತ್ಮಿಕ ಸೇವೆ. ಉದಾಹರಣೆ ಪತ್ರಿಸರಿ ಹೇಳ್ತಾರೆ, ನಾನು ಕೂಡ ಬಾಲ್ಯದಲ್ಲಿ ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಸೇವೆ ಮಾಡ್ತಿದ್ವಿ. ಅಂತ ಮನೆಯಲ್ಲೇ ಊಟಕ್ಕೆ ಅನ್ನ ಕೊಡ್ತಿದ್ವಿ, ಯಾರಾದ್ರೂ ಬಂದ್ರೆ ಏನಾದ್ರೂ ಪಾಠಗಳನ್ನ ಹೇಳ್ಕೊಡ್ತಿದ್ವಿ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾವು ಕಲ್ತಿರೋದು. ನಾನು ಫರ್ಟಿಲೈಸರ್ ಕಂಪನಿಯಲ್ಲಿ ಇದ್ದಾಗ ನಂದೆಲ್ಲ ಕೆಲಸ ಮಾಡಿದ್ಮೇಲೆ ಬಂದವರಿಗೆ ಆಮೇಲೆ ಖಾಲಿ ಇದ್ದಾಗ ಧ್ಯಾನವನ್ನ ಹೇಳ್ಕೊಡ್ತಿದ್ದೆ. ಆದ್ರೆ 1992ರಲ್ಲಿ ನಾನು ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಈ ಸೇವೆಯಲ್ಲಿ, ಧ್ಯಾನ ಸೇವೆಯಲ್ಲೇ ಮಾಡಿ ನಾನು ಸೇವಾ ಚಕ್ರವರ್ತಿ ಆದೆ ಅಂತ ಹೇಳ್ತಾರೆ. ಹೀಗೆ ನಾವೆಲ್ಲರೂ ಕೂಡ ಸೇವೆ ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ತೃಪ್ತಿ ಸಿಗುತ್ತೆ. ಸೇವೆಯಿಂದ ತೃಪ್ತಿ, ಆತ್ಮ ತೃಪ್ತಿ. ಆಮೇಲೆ ಸೇವೆಯಲ್ಲಿ ಎವರೆಸ್ಟ್ ಶಿಖರ ಯಾವುದು ಅಂದ್ರೆ, ಎವರೆಸ್ಟ್ ಅಂದ್ರೆ ನಿಮ್ಗೆ ಗೊತ್ತು, ಅತ್ಯಂತ ಎತ್ತರವಾದ
ಹಿಮಾಲಯದ ಸರಣಿಗಳಲ್ಲಿ ಹಲವಾರು ಬೆಟ್ಟಗಳದವ. ಅದರಲ್ಲಿ ಅತ್ಯಂತ ದೊಡ್ಡ ಬೆಟ್ಟ ಯಾವ್ದು ಅಂದ್ರೆ ಎವರೆಸ್ಟ್. ಆ ಎವರೆಸ್ಟ್ ಶಿಖರದಂಗೆ ಯಾವ್ದಂದ್ರೆ ಆಧ್ಯಾತ್ಮಿಕ ಸೇವೆ. ನಾನು ಈಗಷ್ಟೇ ಸ್ವಾಮಿ ರಾಮ ಅವರ ಕತೆ ಹೇಳಿದ್ನಲ್ಲ ನಿಮಗೆ. ಸ್ವಾಮಿ ರಾಮ ಯಾವಾಗಿದ್ರು ಅಂದ್ರೆ ಈ ಸ್ವಾತಂತ್ರ್ಯ ಚಳವಳಿ ನಡೆದ ಸಂದರ್ಭದಲ್ಲಿ ಅವ್ರ ಗುರುಗಳು ಏನಂತಿದ್ರಂತೆ, ನೀವ್ ಯಾರಾದ್ರೂ ಓದಿರ್ಬೋದು, ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತೇಳಿ ಆ ಪುಸ್ತಕ ಬರೆದವರು. ಈತ ನಾನು ಹೋಗ್ತೀನಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತೀನಿ, ಬ್ರಿಟಿಷರ ವಿರುದ್ಧ ಹೋರಾಡ್ತೀನಿ ಅಂತ ಹೇಳ್ತಿದ್ನಂತೆ ಸ್ವಾಮಿರಾಮ. ಅವ್ರ ಗುರುಗಳು ಏನಂತಿದ್ರಂತೆ, ಅದು ಸಣ್ಣ ಸೇವೆ ಅಂತ ಚಿಕ್ಕ ಚಿಕ್ಕ ಸೇವೆಗಳು ಮಾಡೋದಲ್ಲಪ್ಪ, ನೀನ್ ಕಣ್ಮುಚ್ಕೊಂಡು ಕೂಡು ಅಂತಿದ್ರಂತೆ ಅವ್ರು. ಈತೇನು ಕಣ್ಮುಚ್ಕೊಂಡು ಕುಂತ್ರೆ ಏನು ದೇಶಕ್ಕೆ ಸ್ವಾತಂತ್ರ್ಯ ಬರ್ತದ, ಏನು ಉಪಯೋಗ ಇದರಿಂದ, ಸುಮ್ನೆ ನಾನು ಕೂಡ ಆ ಸ್ವಾತಂತ್ರ್ಯ ಹೋರಾಟ ಚಳವಳಿಲಿ ಭಾಗವಹಿಸ್ತೀನಿ ಅಂತ ಸ್ವಾಮಿರಾಮ ಹೇಳಿದ್ರೆ ಅವ್ರ ಗುರುಗಳು, ಬೇಡ ಬೇಡ, ನೀನು ಅಂತ ಸೇವೆ ಮಾಡ್ಬೇಕಾಗಿಲ್ಲ, ಅದಕ್ಕಿಂತ ಉನ್ನತವಾದ ಸೇವೆ ಮಾಡ್ಬೇಕು, ನೀನ್ ಕಣ್ ಮುಚ್ಕೊಂಡು ಕೊಡು, ಧ್ಯಾನ ಮಾಡು ಅಂತಿದ್ರಂತೆ. ಆದ್ರೆ ನೋಡ್ರಿ ಅವ್ರ ಏನಂತಾರಂದ್ರೆ, ನರಿಯಲ್ಲಿ ನಾಗಲೋಕವೆಲ್ಲಿ. ನರಿ ಅಂದ್ರೆ ಅತ್ಯಂತ ಸಣ್ಣ ಪ್ರಾಣಿ, ನಾಗಲೋಕ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಲೋಕ. ಹಾಗಾದ್ರೆ ಈ ಪ್ರಾಪಂಚಿಕ ಸೇವೆಗಳು ಅಂದ್ರೆ ನರಿ ಇದ್ದಂಗೆ, ಆಧ್ಯಾತ್ಮಿಕ ಸೇವೆ ಅಂದ್ರೆ ನಾಗಲೋಕ ಇದ್ದಂಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಏನ್ ಮಾಡ್ಬೇಕು ಅವರೇ ಮಾಡ್ಬೇಕು. ಪತ್ರಿ ಸರ್ ಹೇಳ್ತಾರೆ, ಈಗ ನನಗೊಂದು ಅವಕಾಶ ಸಿಕ್ಕಿದೆ ಹೈದರಾಬಾದಿನ ಮುನ್ಸಿಪಾಲಿಟಿಯಲ್ಲಿ ಕಸ ಬಳಿಯೋದು, ನಾನು ಕಸ ಬಳಿಬೇಕಾಗಾದ್ರೆ ಅಲ್ಲಿ ಅವಕಾಶ ಸಿಕ್ಕಿದೆ ಅಂತ. ಯಾಕಂದ್ರೆ ನನಗೆ ಇರುವ ಕೌಶಲ್ಯ, ನನಗೆ ಇರುವ ವಿಶಿಷ್ಟವಾದ ಪ್ರಜ್ಞೆ ವೇಸ್ಟ್ ಆಗ್ತದೆ. ನನ್ನಲ್ಲಿ ಕಸ ಬಳಿಯೋ ಸೇವೆ ಮಾಡುವ ಅವಶ್ಯಕತೆ ಇಲ್ಲ. ನನ್ನ ಕೌಶಲ್ಯ ಬೂದಿಯಲ್ಲಿ ಪನ್ನೀರು ಸುರಿದಂತ ಆಗ್ತದ. ನನಗಿರುವ ಕೌಶಲ್ಯಕ್ಕೆ ನಾನು ಆಧ್ಯಾತ್ಮಿಕ, ಇದು ಅತ್ಯಂತ ಪರಾಕಾಷ್ಠವಾದ ಸೇವೆ, ನಾನು ಇದನ್ ಮಾಡ್ತಾ ಇದ್ದೀನಿ. ಸಸ್ಯಾಹಾರದ ಬಗ್ಗೆ ಮಹತ್ವ ತಿಳಿಸೋದು, ಧ್ಯಾನದ ಮಹತ್ವ, ಪುನರ್ಜನ್ಮದ ಮಹತ್ವ, ಆತ್ಮ ಅಂದ್ರೆ ಏನು, ಇದು ನಿಜವಾದ ಸತ್ಯವಾದ ಜ್ಞಾನ ಅಂತೀವಿ, ಇದು ಅಲ್ಟಿಮೇಟ್ ಜ್ಞಾನ, ಇದನ್ನ ನಾನು ಹೇಳ್ತಾ ಇದ್ದೀನಿ. ಈಗ ಅದು ಬಿಟ್ಟು ವಿವೇಕಾನಂದನ ಹತ್ರ ಒಬ್ಬನು ಊಟಕ್ಕೆ ಹಾಕ್ರಿ ಅಂತ ಬಂದಂತೆ. ಹೌದು, ಈಗ ಊಟ ಕೊಡ್ತಿದಿ, ನೀವ್ ಅನ್ಬೋದು ಇದು ದಾನ ಬಹಳ ಶ್ರೇಷ್ಠವಾದ. ಮತ್ತೆ 4 ತಾಸಿಗೆ ಹಸಿವು ಆಗ್ತದೆ, ಮತ್ತೆ ಭಿಕ್ಷಾಂದೇಹಿ ಅಂತಾನೆ, ಅವನು ಪರಾವಲಂಬನೆ ಆಗ್ತಾನೆ. ಆದ್ರ ಆತ್ಮ ಜ್ಞಾನ ಕೊಟ್ರೆ ಅವನು ಸ್ವಾವಲಂಬಿ ಆಗ್ತಾನೆ ಅಂತ. ಹೀಗೆ ಅವರು ನಿಜವಾದ ಸೇವೆ ಅಂದ್ರೆ ಆತ್ಮಜ್ಞಾನವನ್ನ ನೀಡುವುದು ಅಂತ ಹೇಳ್ತಾರೆ. ಯಾಕಂದ್ರೆ ಮುಂದೆ ಸ್ವಾಮಿ ರಾಮ ಅವರು ಆ ರೀತಿ ಧ್ಯಾನ ಮಾಡಿ ಆಧ್ಯಾತ್ಮಿಕ ಎಷ್ಟು ಸೇವೆ ಮಾಡಿದ್ದಾರೆ ಅಂದ್ರೆ, ಎಷ್ಟೋ ಸ್ಥಳಗಳಲ್ಲಿ ಆಧ್ಯಾತ್ಮಿಕ ಕೇಂದ್ರಗಳನ್ನ ಸ್ಥಾಪಿಸಿದ್ದಾರೆ, ಆತ್ಮಜ್ಞಾನ ಕೇಂದ್ರಗಳನ್ನ ಸ್ಥಾಪಿಸಿದ್ದಾರೆ. ಅಂತಹ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಪಿರಮಿಡ್ಗಳ ಸ್ಥಾಪನೆ ಮಾಡೋದ್ರ ಮೂಲಕ ಆತ್ಮಜ್ಞಾನವನ್ನ ಕೊಡ್ತಾ ಇದೀವಿ. ರ್ಯಾಲಿಗಳ ಮಾಡುವುದರ ಮೂಲಕ ಅವರಿಗೆ ಅಹಿಂಸಾ ತತ್ವವನ್ನು ಬೋಧಿಸ್ತಾ ಇದೀವಿ. ಆದ್ರಿಂದ ಇದು ಅಲ್ಟಿಮೇಟ್, ಇದಂತೂ ಅದ್ಭುತವಾದ ಸೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ 1976 ತಮಗೆ ಗೊತ್ತು, ಪತ್ರಿಜಿ ಅವರಿಗೆ ಜ್ಞಾನೋದಯವಾದಂಥದ್ದು. ಅವ್ರು ಹೇಳ್ತಾರೆ, ನಾನು ಕೂಡ ಇಸ್ಪೇಟ್ ಆಡ್ತಾ ಇದ್ದೆ ಅಂದ್ರೆ, ನಾನು ಜ್ಞಾನೋದಯ ಆಗೋಕ್ಕಿಂತ ಮುಂಚೆ, ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ಕಂಪನಿಯಲ್ಲಿ ರಾತ್ರಿ ಎಲ್ಲ ನಾವು ಇಸ್ಪೇಟ್ ಆಡ್ತಾ ಇದ್ದೀವಿ. ನೋಡ್ರಿ ಎಷ್ಟು ಓಪನ್ ಆಗಿ ತಮ್ಮ ಜೀವನದ ಘಟನೆಗಳನ್ನ ಹೇಳ್ತಾರೆ ಅವರು. ನಾನು ಕಾರ್ಡ್ಸ್ ಆಡ್ತಾ ಇದ್ದೆ ರಾತ್ರಿಯಲ್ಲಿ, ಆದ್ರೆ ಯಾವಾಗ ಧ್ಯಾನಕ್ಕೆ ಬಂದು ಅವಾಗ ನನ್ನ ಆತ್ಮಜ್ಞಾನ ತಿಳಿದ್ಮೇಲೆ ಸಮಯ ಅನ್ನೋದು ಬಹಳ ಮುಖ್ಯ ಅಂತೇಳಿ, ಮೊದ್ಲು ಇಡೀ ರಾತ್ರಿ ಇಸ್ಪೇಟ್ ಆಡ್ತಾ ಇದ್ದೆ, ಈಗ ಇಡೀ ರಾತ್ರಿ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಾ ಇದ್ದೀನಿ ಅಂತ ಹೇಳ್ತಾರ ಅವರು. 92ರಲ್ಲಿ ನನ್ನ ಉದ್ಯೋಗಕ್ಕೂ ಕೂಡ ರಾಜೀನಾಮೆ ಕೊಟ್ಟು 24 ಗಂಟೆ ಕೂಡ ನಾನು ಧ್ಯಾನ ಪ್ರಚಾರ, ಅದಕ್ಕೆ ಧ್ಯಾನ ಚಕ್ರವರ್ತಿ ಆದೆ. ಅದಕ್ಕೆ ನೀವು ಕೂಡ ಗೃಹಸ್ಥಾಶ್ರಮದಲ್ಲಿದ್ದು, ಯಾಕಂದ್ರೆ ನಮ್ದು 18 ಸೂತ್ರಗಳಲ್ಲಿ ನಾವು ಗೃಹಸ್ಥಾಶ್ರಮದಲ್ಲೇ ಇದ್ದುಕೊಂಡು ಉದ್ಯೋಗವನ್ನು ಬಿಡದಂತೆ ಈ ಕೆಲಸವನ್ನು ಮಾಡ್ಬೇಕು ಅಂತದ. ಅದಕ್ಕೆ ಶಾರೀರಿಕ ಪರವಾದ ಸೇವೆ ಅಲ್ಲ, ಮೊದಲು ಎಲ್ಲ ಮನುಷ್ಯರಲ್ಲಿ ಮಾಧವನನ್ನ ಕಾಣ್ಬೇಕು. ಆ ಮಾಧವ ಸೇವೆ ಅಂದ್ರೆ ಎಲ್ರಿಗೂ ನಾವು ಆತ್ಮಜ್ಞಾನವನ್ನ ಕೊಡ್ಬೇಕು, ಹೇಳುವಷ್ಟು ಹೇಳ್ಬೇಕು, ಇದೇ ಆಧ್ಯಾತ್ಮಿಕ ಸೇವೆ ಅಂತ ಹೇಳ್ತಾ, ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ಲಾಭ ನಮಗೇ ಇದೆ. ಆದ್ರಿಂದ ಪ್ರಾಣಿಗಳನ್ನ ರಕ್ಷಿಸ್ಬೇಕು ಮತ್ತು ಪಿರಮಿಡ್ ಸೂತ್ರಗಳನ್ನ ನಾವು ಬಳಸ್ಬೇಕು, ಸಸ್ಯಾಹಾರಿಗಳಾಗಿರ್ಬೇಕು ಅಂತ ಹೇಳ್ತಾ, ಆಮೇಲೆ ಮುಖ್ಯವಾದದ್ದು ಇದೊಂದು ನೆನ್ಪಿಟ್ಟುಕೊಳ್ರಿ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ಲ, ಇದೊಂದು ಸ್ಪೆಷಲ್ ಟೆಕ್ನಿಕ್, ಪತ್ರಿಜಿ ಅವ್ರದ್ದು ಸ್ಪೆಷಲ್ ಟೆಕ್ನಿಕ್ ಏನಂದ್ರೆ, ಟೀಚಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್. ದಿನಾ ನಾವು ನಿಮಗೆ ಹೇಳೋದ್ರಿಂದ, ನಾನೀಗ ಧ್ಯಾನ ಕಸ್ತೂರಿ ನಿಮಗೆ ಹೇಳ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿಲ್ಲ, ನಿಮಗ್ ಹೇಳ್ಬೇಕು ಅನ್ನೋ ಕಾರಣಕ್ಕೆ ನಾನು ಓದ್ತೀನಿ ಆ ಪುಸ್ತಕನ. ನಾನೀಗೆಲ್ಲ ಈ ಸೇವೆ ಬಗ್ಗೆ ಓದಿದ್ನಲ್ಲ, ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಟೀಚಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್. ನಾನು ಕಲಿಬೇಕು, ಆ ಸೇವಾ ಭಾವನೆಯನ್ನು ನಾನು ಕಲಿಬೇಕು ಅಂದ್ರೆ ಪದೇ ಪದೇ ನನ್ನ ಬಾಯಿಂದ ಹೇಳಿದಾಗ ನಾನು ಅದು ಆಗ್ತೀನಿ. ಲರ್ನಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಟೀಚಿಂಗ್. ಮತ್ತೆ ಅದೇ ಹೇಳ್ತಾರೆ, ಲರ್ನಿಂಗ್ ನಾನು ಕಲಿಬೇಕು ಅಂದ್ರೆ ನಾನು ಹೇಳ್ಬೇಕು, ಪದೇ ಪದೇ ಹೇಳಿದಾಗ ನಾನು ಅದನ್ನ ಕಲಿತೀನಿ. ನಿಮಗೆ ಹೇಳೋಕ್ಕಾಗಿ ಅಲ್ಲ, ನಾನು ಕಲಿಯೋದಕ್ಕಾಗಿ ಇದನ್ನ
ಹೇಳ್ತಾ ಇದ್ದೀನಿ. ಲರ್ನಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಟೀಚಿಂಗ್, ಟೀಚಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತೇಳಿ ಪತ್ರಿ ಸರ್ ಅವ್ರಿಗೆ, ಯಾಕೆಂದ್ರೆ ಪದೇ ಪದೇ ಟೀಚ್ ಮಾಡ್ತಾ ಮಾಡ್ತಾ ನಾನು ಅದನ್ನ ಕಲಿತಾ ಇದ್ದೀನಿ ಅಂತೇಳಿ. ಇನ್ನೊಂದು ಲೇಖನ ಇದೆ, ಅಜ್ಞಾನಿ, ಜ್ಞಾನಿ, ಸುಜ್ಞಾನಿ. ಇಲ್ಲಿ ಅಜ್ಞಾನಿ ಯಾರು ಅಂದ್ರೆ, ನಾವು ಅನ್ಕೊಂಡಿರ್ತೀವಿ ಜ್ಞಾನಿ ಅಂದ್ರೆ ಈ ಪ್ರಾಪಂಚಿಕವಾದ MBBS, ಇಂಜಿನಿಯರಿಂಗು, ಡಿಪ್ಲೊಮೊ, ಡಿಗ್ರಿಗಳು, BA, BCom, BSc, MA, MCom, MSc ಈ ಡಿಗ್ರಿಗಳಿದ್ದವರು, ಡಾಕ್ಟರೇಟ್ಗಳಿದ್ದವ್ರೆ ಜ್ಞಾನಿಗಳು. ಆದ್ರೆ ವಾಸ್ತವದಲ್ಲಿ ಅದು ಜ್ಞಾನ ಅಲ್ಲ, ಅದು ಪಾಂಡಿತ್ಯ ಅಷ್ಟೇ, ಅವು ಪದವಿಗಳಷ್ಟೇ. ಪತ್ರಿ ಸರ್ ಹೇಳ್ತಾರೆ, ನಿಜವಾದ ಜ್ಞಾನ ಅಂದ್ರೆ ಆತ್ಮಜ್ಞಾನ. ಆದ್ರಿಂದ ಎಷ್ಟೋ ಜನ ಸಂತರು, ದಾರ್ಶನಿಕರು ಆಗಿ ಹೋಗಿದಾರಲ್ಲ, ಅವರೆಲ್ಲ ನಿರಕ್ಷರ ಕುಕ್ಷಿಗಳು, ಅಂದ್ರೆ ಅಕ್ಷರಗಳನ್ನು ಓದಿಲ್ಲ ಅವರು. ಉದಾಹರಣೆ ಸಂತ ಕಬೀರರಿದ್ದಾರೆ. ಸಂತ ಕಬೀರರು ಎಷ್ಟೆಲ್ಲ ಬರೆದ್ರು, ದೋಹೆಗಳನ್ನ ಬರೆದು ಜಗತ್ ಪ್ರಸಿದ್ಧ ಆದ್ರು. ಅವರು ಓದಿಲ್ಲ, ಅಗಾಧವಾದ ಜ್ಞಾನ ಇತ್ತು, ಆತ್ಮಜ್ಞಾನ ಇತ್ತು ಅವರಿಗೆ. ಹಾಗೆ ಆತ್ಮಜ್ಞಾನವೇ ನಿಜವಾದ ಜ್ಞಾನ. ಈ ಲೋಕದಲ್ಲಿರುವ ಸಮಸ್ಯೆಗಳು, ರೋಗಗಳು, ಕಷ್ಟಗಳು ಬಂದಾಗ ಎದೆಗುಂದದೆ ಹೇಗೆ ಎದುರಿಸಬೇಕು ಅನ್ನೋದನ್ನ, ವಿವೇಕವನ್ನ ನಮಗೆ ಆತ್ಮಜ್ಞಾನ ಕೊಡ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳುವಂತೆ, ನೀವೇನಾದ್ರೂ ಭಗವಂತನನ್ನ ಕೇಳ್ಬೇಕಂದ್ರೆ ಆತ್ಮಜ್ಞಾನವನ್ನೇ ಕೇಳಿಕೊಳ್ಳಿ ಅಂತೇಳಿ. ಐಹಿಕ ಸುಖ ಭೋಗಗಳನ್ನ, ಐಹಿಕ ಸುಖ ಭೋಗಗಳನ್ನ ಕೇಳ್ಕೋಬೇಡಿ. ಆತ್ಮಜ್ಞಾನಿ ಆಗ್ಬೇಕಾದ್ರೆ, ಜ್ಞಾನಿ ಆದಾಗ ಸಿಗ್ಬೇಕಾದದ್ದು ಸಿಗುತ್ತೆ, ಸುಖ ಸೌಲಭ್ಯಗಳು ತಾನಾಗೆ ಬರುತ್ತೆ. ಆದ್ರಿಂದ ಇಲ್ಲಿ ಆದ್ರೆ ನಾವು ಹೇಗೆ ಆಗ್ಬಿಟ್ಟಿದೀವಿ ಅಂದ್ರೆ, ಒಂದು ಸಣ್ಣ ಕತೆ ಕೊಟ್ಟಿದ್ದಾರೆ. ಒಂದು ಗುರುಕುಲ ಇತ್ತು ಕಾಡಿನ ಈ ಕೊನೆಯಲ್ಲಿ. ಕಾಡಿನ ಆ ಕೊನೆಗೆ ಒಂದು ಸಿಂಹಾಸನ ಇದೆ. ನೀವೆಲ್ಲರೂ ಯಾರಾದ್ರೂ ಆ ಸಿಂಹಾಸನ, ಈ ಕಾಡನ್ನ ದಾಟ್ಕೊಂಡು ಆ ಸಿಂಹಾಸನದ ಹತ್ರ ಹತ್ತಿದ್ರೆ ನಿಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದ ಅಂತ ಹೇಳ್ತಾರೆ. ಸರಿ ಗುರುಗಳಂತೇಳಿ ಎಲ್ಲಾ ಶಿಷ್ಯರು ಆ ಸಿಂಹಾಸನವನ್ನ ಹಿಡಿಬೇಕು ಅಂತ ಕಾಡಿನಲ್ಲಿ ಹೋಗ್ತಾರೆ. ಕರೆಕ್ಟ್ ಸ್ವಲ್ಪ ಮುಂದೆ ಹೋಗೋಷ್ಟ್ರಲ್ಲೇ ಒಂದು ಒಳ್ಳೆ ಬಟ್ಟೆ ಅಂಗಡಿ ಬರುತ್ತೆ. ಆ ಅಂಗಡಿಯಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ತಗೊಳ್ರಿ, ಫ್ರೀ ಅಂದ ತಕ್ಷಣ ಆ ಹುಡುಗಿಗಳನ್ನ ನೋಡ್ಕೋತ ಕೆಲವರು ಅಲ್ಲೇ ನಿಂತು ಬಿಡ್ತಾರೆ. ಮತ್ತೆ ಇನ್ನ ಸ್ವಲ್ಪ ಮುಂದೆ ಹೋದ್ಮೇಲೆ ಒಳ್ಳೊಳ್ಳೆ ತಿನಿಸುಗಳು, ಹೋಟೆಲ್ಗಳಿದೆ, ಎಲ್ಲವೂ ಉಚಿತ, ನೀವ್ ಎಷ್ಟಾದ್ರೂ ತಿನ್ಬಹುದು ಅಂದ್ರೆ ಕೆಲವ್ರು ತಿನ್ಕೋತ, ಅದು ಸಿಂಹಾಸನ ಎಲ್ಲೋಗುತ್ತೆ, ಅಲ್ಲೇ ಇರುತ್ತೆ, ನಾವ್ ಇರೋಣ ತಡಿ ಇವೆಲ್ಲ ತಿನ್ನೋಣ ಅಂತೇಳಿ. ಇನ್ನೂ ಸ್ವಲ್ಪ ಮುಂದೋದ್ಮೇಲೆ ವಜ್ರ ವೈಡೂರ್ಯ ಎಲ್ಲ ಮುತ್ತು ರತ್ನಗಳಿರುತ್ತೆ, ಅಮೂಲ್ಯವಾದದ್ದು, ಅದನ್ನು ನೋಡ್ಕೋತ ಕೆಲವರು ಅಲ್ಲೇ ಕಳೀತಾರೆ. ಅಂದ್ರೆ ನಾವೆಲ್ಲರೂ ಇವುಗಳಲ್ಲಿ ಕಳೆದು ಹೋಗಿದೀವಿ, ನಿಜವಾದ ಆತ್ಮಜ್ಞಾನದ ಸಿಂಹಾಸನವನ್ನ ಏರ್ತಾ ಇಲ್ಲ, ಎಲ್ಲರೂ ಇಲ್ಲೇ ಇದೀವಿ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾವು ಸತ್ತ ನಂತರ ಇಹಲೋಕಕ್ಕೆ ಹೋಗ್ತೀವಿ, ಆ ಬೇರೆ ಲೋಕಗಳಿಗೆ ಅನ್ನೋದು ಗೊತ್ತಿದ್ದು ಕೂಡ ನಾವು, ಯಾರಿಗ್ ಗೊತ್ತಿರ್ತದೋ ಅವನು ನಿಜವಾದ ಜ್ಞಾನಿ. ಇಲ್ಲಿ ಆಸ್ತಿಕ, ನಾಸ್ತಿಕ ಅಂತ ಕೂಡ ಹೇಳಿದ್ದಾರೆ. ಕೆಲವ್ರು ಹೇಳ್ತಾರೆ ನಾಸ್ತಿಕ ಅಂದ್ರೆ ಯಾರು ಅಂದ್ರೆ, ದೇವ್ರಿಲ್ಲ, ಪುನರ್ಜನ್ಮ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಕರ್ಮ ಇಲ್ಲ, ಇದ್ಯಾವುದನ್ನು ನಂಬಂಗಿಲ್ಲ ಅಲ್ಲ, ಅವನು ನಾಸ್ತಿಕ. ಆಸ್ತಿಕ ಅಂದ್ರೆ ಪುನರ್ಜನ್ಮ ಇದೆ, ದೇವ್ರಿದ್ದಾನೆ, ಇವೆಲ್ಲವನ್ನು ಹೇಳೋನು ಅವನು. ಹಾಗಾದ್ರೆ ಒಬ್ಬ ಆಸ್ತಿಕ ಕೂಡ ಜೀವನದಲ್ಲಿ, ಅದರಲ್ಲಿ ಮತ್ತೆ ಕೆಲವು ಸತ್ರ ಅಳಕ್ ಶುರು ಮಾಡ್ತಾರೆ, ಆದ್ರೆ ಅಥವಾ ಅವನು ನಿಜವಾದದ್ದಲ್ಲ. ಯಾಕಂದ್ರೆ ಸಾವು ಕೂಡ ಅವನಿಗೆ ಆತ್ಮಜ್ಞಾನ ಕೊಡ್ಬೇಕು, ಆಸ್ತಿಕರಿಗೆ ಆತ್ಮಜ್ಞಾನ ಕೊಡಬೇಕು ಅಂತೇಳಿ. ಹೀಗೆ ಎಂತಹ ಅಭಿಮನ್ಯು, ಇದು ಕೃಷ್ಣಂದು ಬಹಳ ಚೆನ್ನಾಗಿದೆ. ನಿಮ್ಗೆ ಗೊತ್ತು, ನಾನು ಈ ಯುದ್ಧ ಮಾಡಲಾರೆ ಅಂತ ಅರ್ಜುನ ದುಃಖದಲ್ಲಿದ್ದಾಗ ಭಗವದ್ಗೀತೆ ಕೃಷ್ಣ ಬೋಧನೆ ಮಾಡ್ತಾನೆ. ಆದ್ರ 10ನೇ ದಿನ ಆದ್ಮೇಲೆ 11ನೇ ದಿನ ಮೋಸ್ಟ್ಲಿ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಬಿದ್ದು ಸಾಯ್ತಾನೆ. ಅವಾಗ ಮತ್ತೆ ಗೊಳೋ ಅಂತ ಅಳಕ್ ಶುರು ಮಾಡ್ತಾನೆ ಅರ್ಜುನ. ಅಷ್ಟೆಲ್ಲ ಕೃಷ್ಣನನ್ನ ಬೈತಾನೆ, ನಿನ್ನಿಂದಾಗಿ ಇದೆಲ್ಲ ಯುದ್ಧ ಆಯ್ತು, ನಿನ್ನಿಂದ ನನ್ ಮಗ ಸತ್ತ, ಆತನನ್ನ ನೋಡ್ಬೇಕು ಅಂತೇಳಿ, ನನಗ್ ಸ್ವರ್ಗಕ್ಕೆ ಕಳಿಸು ಅಂತೇಳಿ ಕಣ್ಣು ಮುಚ್ಕೊಂಡ್ ಕುಂದಾಗ 3ನೇ ಕಣ್ಣಿನ ಒಂದು ಇದರಿಂದ ಅರ್ಜುನನನ್ನ ಸ್ವರ್ಗಕ್ಕೆ ಕಳಿಸಿದ್ರೆ, ಅಲ್ಲಿ ನನ್ ಮಗ ಅಭಿಮನ್ಯು ಅದನ್ನ ಸ್ವಲ್ಪ ಅವನ್ನ ನೋಡ್ಬೇಕು, ಹೊರಗ್ ಕರೀರಿ ಅಂದ್ರೆ, ಯಾವ ಅಭಿಮನ್ಯು ಇಲ್ಲ ಅಂದ್ರುನು, ಇಲ್ಲ ಇದಾನೆ ಅಂದ್ರೆ, ಯಾರೋ ಅಭಿಮನ್ಯು ಅರ್ಜುನ ಅಂತ ಬಂದಿದ್ದಾನೆ, ಅಭಿಮನ್ಯು ಯಾರು ಅಂದ್ರೆ ಅವೆಲ್ಲ ಭೂಲೋಕದಲ್ಲಿ ಇಲ್ಲಿ ಯಾವ ಸಂಬಂಧಗಳು ಇಲ್ಲ ಅಂತ. ಅವಾಗ ಮತ್ತೆ ಅರ್ಜುನನಿಗೆ ಇನ್ನೊಮ್ಮೆ ಜ್ಞಾನೋದಯ ಆಗುತ್ತೆ. ಆದ್ರಿಂದ ಇಲ್ಲಿ ಪ್ರತಿ ಕ್ಷಣ ನೋಡ್ರಿ, ನಾವು ವೇದಿಕೆಯಲ್ಲಿ ಇಂಥ ಧ್ಯಾನ ಮಾಡುವಾಗ ನಾವು ಆತ್ಮದ ತರ ಮಾಡ್ತೀವಿ. ಆದ್ರೆ ಮತ್ತೆ ನಾವು ಪ್ರಾಪಂಚಿಕಕ್ಕೆ ಹೋದಾಗ, ನಾನು ಈ ಶರೀರ, ನಾನು ಮನುಷ್ಯಳು ಅನ್ನೋ ತರ ನಾವು ಬರೀ ಶರೀರ, ಈ ದೇಹನೇ ಅಂತ ಯೋಚನೆ ಮಾಡ್ತೀವಿ. ಆದ್ರಿಂದ ಮತ್ತೆ ದುಃಖದಲ್ಲಿ ಬೀಳ್ತೀವಿ. ಅದಕ್ಕೆ ಪದೇ ಪದೇ ನಾವು ಈ ಸಜ್ಜನ ಸಾಂಗತ್ಯ ಧ್ಯಾನವನ್ನ ಪ್ರತಿದಿನ ಮಾಡ್ಬೇಕು. ಇಲ್ಲಿ ಪತ್ರಿ ಸರ್ ಅವ್ರ ಹತ್ರ ಒಬ್ರು ಬಂದು, ನಮ್ಮ ಅಮ್ಮಗ್ ಹುಷಾರಿಲ್ಲ ರೀ ಅಂತಂದ್ರೆ, ಒಳ್ಳೇದಾಯ್ತು, ನಿಮ್ಮಮ್ಮ ಆದಷ್ಟು ಬೇಗ ಸಾಯ್ಲಿ ಅಂತಿದ್ರಂತೆ, ಅಂದ್ರೆ ದೇಹ ತ್ಯಾಗ ಮಾಡ್ಲಿ. ಆದ್ರೆ ಇವ್ರೇನ್ ಅನ್ಕೊಂತಿದ್ರಿ, ಇವ್ನ್ ಯಾಕ ಗುರಪ್ಪ, ಇವ್ ನಮ್ಮಮ್ಮ ಸಾಯ್ಲಿ ಅಂತನಲ್ಲ ಅಂತೇಳಿ. ಅದೇ ಬೇರೆ ಗುರುಗಳ ಹತ್ರ ಹೋದ್ರೆ, ಪುರೋಹಿತರ ಹತ್ರ ಹೋದ್ರೆ, ನೀವೊಂದು ಹೋಮ ಮಾಡಿಸ್ರಿ, ನೀವೊಂದು ಪೂಜೆ ಮಾಡಿಸ್ರಿ, ಅಥವಾ ನೀವೊಂದು ಹರಕೆ ಕಟ್ಕೊಳ್ರಿ ಅಂತ ಇವೇನಾದ್ರೂ ಹೇಳ್ತಿರ್ತಾರೆ. ಯಂತ್ರ ಕಟ್ಕೊಳ್ರಿ, ಮಂತ್ರ ಕಟ್ಕೊಳ್ರಿ, ತೋರಿಸ್ರಿ, ಹೋಮ ಮಾಡಿಸ್ರಿ, ಹವನ ಮಾಡಿಸ್ರಿ ಅಂತೇಳಿ. ಈತ ಯಾ ಗುರು ಅಂದ್ರೆ, ಸಾವು ಅಂದ್ರೆ ಅವರು ದುಃಖ ಅಂತ ತಿಳ್ಕೊಂಡಾರ. ಸಾವು ಅಂದ್ರೆ ಇಲ್ಲಿ ಏನು ಇಲ್ಲ,
ಆ ಎಮ್ಮ ಆತ್ಮಕ್ಕೆ ಬಿಡುಗಡೆ ಸಿಗುತ್ತೆ, ಆರಾಮ ಉನ್ನತ ಲೋಕಗಳಿಗೆ ಹೋಗುತ್ತೆ. ಮತ್ತೆ ಬೇಕಾದಾಗ ಇನ್ನೊಂದು ಪ್ಲಾನ್ ಮಾಡ್ಕೊಂಡು ಈ ಶರೀರದಲ್ಲಿ ಬಿದ್ದು ಯಾಕೆ ಇದು ಮಾಡ್ಬೇಕು, ಮತ್ತೆ ಜನ್ಮ ತಗೊಳುತ್ತೆ ಅನ್ನೋದು. ಹೀಗೆ ಇಲ್ಲಿ ಅದ್ಭುತವಾಗಿ ಪತ್ರಿ ಸರ್ ಅವರು ಒಂದೊಂದು ಇದು ಕೂಡ ಅವ್ರು ಹೇಳ್ತಾರೆ, ನನ್ನ ಹತ್ರ ಯಾರೇ ಬರ್ಲಿ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್, ಟಾಕ್ ಈಸ್ ದ ಇಂಡೆಕ್ಸ್ ಆಫ್ ಸೋಲು. ನಾವು ಪ್ರತಿ ಸಲ ನಾವು ಮಾತು ನೋಡಿದ್ರನೆ ಆತ್ಮದ ಸ್ಥಿತಿ ಗೊತ್ತಾಗ್ತಿತ್ತಂತವ್ರಿ. ಇವನು ಎಷ್ಟು ಜನ್ಮಗಳಿಂದ ಇವನ್ ತಮೋಗುಣದ ಆತ್ಮನ, ರಜೋಗುಣದ ಆತ್ಮನ, ಇನ್ನು ಉನ್ನತ ಆತ್ಮನ ಅಂತೇಳಿ ಹೀಗೆ ಹೇಗಿರ್ಬೇಕು ಅನ್ನೋದನ್ನ ಸರ್ ಅವರು ಬಹಳಷ್ಟು ಪದೇ ಪದೇ ಹೇಳ್ತಾ ಇದ್ರು. ಅದಕ್ಕೆ ಪ್ರಜ್ಞಾನ ಅಂದ್ರೆ ಇಲ್ಲಿ ಅಜ್ಞಾನಿ ಜ್ಞಾನಿ ಗೊತ್ತಾಯ್ತಲ್ಲ, ಪ್ರಜ್ಞಾನಿ ಯಾರು ಅಂತಂದ್ರೆ ಯಾವನಿಗೆ ಪ್ರಜ್ಞಾನ ಬ್ರಹ್ಮ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಪದಾರ್ಥ, ತತ್ವಮಶಿ, ಎಲ್ಲರಲ್ಲೂ ಬ್ರಹ್ಮ ಪದಾರ್ಥ ಇದೆ, ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲರಲ್ಲೂ ಬ್ರಹ್ಮ ಪದಾರ್ಥವಿದೆ. ಈ ರೀತಿ ಯಾರು ನಂಬಿರ್ತಾರೋ ಅವನು ಪ್ರಜ್ಞಾನಿ. ಅದಾದ್ಮೇಲೆ ಹೀಗೆ ಪ್ರಜ್ಞಾನಿ ಮತ್ತೆ ಸುಜ್ಞಾನಿ ಅಂತೇಳಿ ಇಲ್ಲಿ ಎಲ್ಲಾ ರೀತಿಯ ಅಜ್ಞಾನಿ, ಜ್ಞಾನಿ, ಸುಜ್ಞಾನಿ, ಪ್ರಜ್ಞಾನಿ ಅಂತೇಳಿ ಯಾರು ಈ ಆತ್ಮಜ್ಞಾನವನ್ನ ತಿಳ್ಕೊಂಡು ಬೇರೆಯವರಿಗೂ ಬೋಧಿಸ್ತಿರ್ತಾನೋ ಅವನು ಸುಜ್ಞಾನಿ. ಉದಾಹರಣೆ ಪಿರಮಿಡ್ ಮಾಸ್ಟರ್ಗಳೆಲ್ಲ ಪ್ರಜ್ಞಾನಿಗಳು ಹಾಗೂ ಸುಜ್ಞಾನಿಗಳು, ಬ್ರಹ್ಮಜ್ಞಾನಿಗಳೇ ಇವರು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಪುಟದಲ್ಲಿ ಇಲ್ಲಿ ಸರ್ವಜ್ಞನ ವಚನ ಸಾರ, ನಾವು ಒಂದೇ ವಚನ ಹೇಳ್ತೀನಿ ನಾನು ನಿಮಗೆ ಇಲ್ಲಿ. ಅಮೃತ ಸುರಲೋಕದಲ್ಲಿಲ್ಲ, ಅಮೃತ ಸುರಲೋಕದಲ್ಲಿಲ್ಲ, ನರನ ಶಿರದಲ್ಲಿದೆ, ನೆತ್ತಿಯಲ್ಲಿ ಅಮೃತವ ಹೊತ್ತಿಹುದು ಜಗವೆಲ್ಲ, ನೆತ್ತಿಯಲ್ಲಿ ಅಮೃತವ ಹೊತ್ತಿಹುದು ಜಗವೆಲ್ಲ, ಎತ್ತ ನೇರುತ್ತ ಅರಸುವ ಶಿವಯೋಗಿ ಎತ್ತಡದು ಮುಕ್ತಿ ಸರ್ವಜ್ಞ. ಅಂದ್ರೆ ಅಮೃತ ಸುರಲೋಕ, ಸುರ ಅಂದ್ರೆ ಗೊತ್ತಲ್ಲ ನಿಮ್ಗೆ, ದೇವಲೋಕ, ಅಲ್ಲಿ ಇಲ್ಲ. ಎಲ್ಲರೇನ್ ಅನ್ಕೊಂಡಾರ ಅಮೃತ ಅಂದ್ರೆ ದೇವತೆಗಳ ಲೋಕದಲ್ಲಿದೆ, ಅದು ಕುಡಿದ್ರೆ ಅಮರತ್ವ, ಆದ್ರೆ ಅಲ್ಲಿಲ್ಲ. ನರನ ಶಿರದಲ್ಲಿದೆ ಅಂದ್ರೆ ಒಬ್ಬ ಮನುಷ್ಯನ ಶಿರ ಅಂದ್ರೆ ತಲೆಯಲ್ಲೇ ಇದೆ. ಹೇಗೆ ಅಂತಂದ್ರೆ ಇಲ್ಲಿ ಅವ್ರು ಹೇಳ್ತಾರ, ನೆತ್ತಿಯಲ್ಲಿ ಅಮೃತವ ಹೊತ್ತಿಹುದು ಜಗವೆಲ್ಲ. ಇಲ್ಲಿ ನಮ್ಮ ಈ ನಾವೆಲ್ಲರೂ ಧ್ಯಾನಕ್ಕೆ ನಮ್ಮ ಮೆದುಳಿನಲ್ಲಿ ಎರಡು ಪೀನಿಯಲ್ ಮತ್ತೆ ಪಿಟ್ಯುಟರಿ ಅಂತ ಎರಡು ನಿರ್ನಾಳ ಗ್ರಂಥಿಗಳಿದ್ದಾವೆ. ನಾವು ಮನಸ್ಸನ್ನ ಏಕಾಗ್ರತೆಗೊಳಿಸಿ ಉಸಿರಾಟವನ್ನ ಮೇಲ್ಮುಖವಾಗಿ ಗಮನಿಸ್ತಾ ಇದ್ದಾಗ ಮೆದುಳಿನಲ್ಲಿ ಒಂದು ವಿದ್ಯುತ್ ಉತ್ಪತ್ತಿಯಾಗಿ ಈ ಆಜ್ಞಾ ಚಕ್ರದಲ್ಲಿ ಪೀನಿಯಲ್ ಗ್ರಂಥಿ ಅನ್ನೋದೇನಿರ್ತದಲ್ಲ ಅದು ಆಕ್ಟಿವ್ ಆಗುತ್ತೆ. ಪೀನಿಯಲ್ ಕ್ರಿಯಾಶೀಲವಾದಾಗ ಅಲ್ಲಿ ಮೆಲಟೋನಿನ್ ಅನ್ನೋ ಒಂದು ದ್ರವ ಉತ್ಪತ್ತಿ ಆಗುತ್ತೆ. ಆ ಮೆಲಟೋನಿನ್ ಅಂತ ದ್ರವ ಉತ್ಪತ್ತಿ ಆದಾಗ ಈ ಸಹಸ್ರಾರದಲ್ಲಿ ಆ ಪಿಟ್ಯುಟರಿ ಗ್ರಂಥಿಗೆ ಕಳಿಸುತ್ತದೆ. ಆ ಮೆಲೆಟೋನಿನ್ ದ್ರವವೇ ಅಮೃತ. ಆ ಮೆಲೆಟೋನಿನ್ ದ್ರವ ನಮ್ಮ ಬೆನ್ನು ಮೂಳೆಯ ಮೂಲಕ ಇಡೀ ಶರೀರದಲ್ಲಿ ಹರಿಯುತ್ತೆ. ಇದರಿಂದ ಮಾನಸಿಕ ದುಃಖ ದುಮ್ಮಾನಗಳು ದೂರ ಆಗ್ತವೆ, ಮುಕ್ತಿ ಸಿಗುತ್ತೆ, ತನುಮನದ ಬಾಧೆಯಿಂದ ಹೊರಗೆ ಬರ್ತೀವಿ, ಬಿಡುಗಡೆ ಸಿಗ್ತದೆ, ಆರೋಗ್ಯ ಮತ್ತು ಆನಂದವಾಗಿರ್ತೀವಿ. ಅದೇ ಜೀವನ್ ಮುಕ್ತಿ, ಇದೇ ಸರ್ವಜ್ಞ, ಅದೇ ಮರುಜನ್ಮ ಪಡೆಯದಂತೆ ನಾವು ಅಮರನಾಗ್ತೀವಿ, ಅದೇ ಅಮೃತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ರೀತಿಯ ಸುಮಾರು 4 ವಚನಗಳಿಗೆ ಶರಣಪ್ಪ ಮೆಟ್ರಿ ಅವರು ನಮಗೆ ಸರ್ವಜ್ಞನ ವಚನಗಳ ಸಾರ ಬರೆದಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಹಾಗೂ ಪತ್ರಿಜಿ ಅವರು ಇನ್ನೊಂದು ಸಂದೇಶ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಏನಂದ್ರೆ ನಾವು ಧ್ಯಾನ ಮಾಡುವಾಗ ಎಷ್ಟೋ ಜನರನ್ನ ಆಹ್ವಾನಿಸ್ತೀವಿ, ಉನ್ನತ ಲೋಕದ ಮಾಸ್ಟರ್ಗಳನ್ನ, ನಕ್ಷತ್ರ ಲೋಕದ ವಾಸಿಗಳನ್ನ, ಹಾಸ್ಟ್ರಲ್ ಮಾಸ್ಟರ್ಗಳು. ಹಂಗಂದ್ರೆ ಯಾರು ಅವ್ರು ಹೇಳ್ತಾರೆ ಸರ್ ಅವರು, ಹಾಸ್ಟ್ರಲ್ ಮಾಸ್ಟರ್ಸ್ಗಳಿಗೆ ನಾವು ಧ್ಯಾನ ಮಾಡುವಾಗ ಕೃತಜ್ಞತೆ ಸಲ್ಲಿಸ್ಬೇಕು. ನಾವು ಕರೆದ್ರು ನಾವು ಕರೆದೇ ಇದ್ರು ಅವರೆಲ್ಲ ಬಂದು ನಮಗೆ ಶಕ್ತಿಯನ್ನು ಕೊಡ್ತಾ ಇದಾರಂತೆ, ಶಕ್ತಿ ದಾನ ಮಾಡ್ತಾ ಇದ್ದಾರೆ. ಯಾರು ಹಾಸ್ಟ್ರಲ್ ಮಾಸ್ಟರ್ಸ್ ನಿರಂತರವಾಗಿ ನಮ್ಗೆ ಶಕ್ತಿ ದಾನ ಮಾಡ್ತಾ ಇದ್ದಾರೆ. ಅಪಾತ್ರರಿಗೆ ದಾನ ಮಾಡಲ್ಲ. ನಾವು ಯಾರು ಧ್ಯಾನಕ್ಕೆ ಕಣ್ಣು ಮುಚ್ಚಿ ಉಸಿರಾಟ ಗಮನಿಸಿ ಧ್ಯಾನ ಮಾಡಿದ್ರೆ ಸಾಕು ಅವ್ರು ನಮಗೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಹಾಸ್ಟ್ರಲ್ ಮಾಸ್ಟರ್ಸ್ಗಳು. ಆದ್ರಿಂದ ನಾವು ಧ್ಯಾನ ಮಾಡ್ಬೇಕು ಅಂತ. ಇನ್ನು ಮೈಸೂರಿನಲ್ಲಿ 5 ದಿನಗಳ ಕಾಲ ಪ್ರತಿದಿನ 12ರಿಂದ 9ರಿಂದ 12 ಗಂಟೆವರೆಗೆ ಧ್ಯಾನ. ಆಮೇಲೆ ಧ್ಯಾನ ಕುಟುಂಬ, ಒಂದೊಂದು ದಿನಾಲು ಧ್ಯಾನ ಕುಟುಂಬದ ಪರಿಚಯ, ಹಲವಾರು ಪಿರಮಿಡ್ ಮಾಸ್ಟರ್ಗಳ ಸಂದೇಶಗಳು, ಪ್ರತಿದಿನ ಪತ್ರಿಜಿ ಅವರ ಮೆಸೇಜು, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಇವ್ರ ಬಗ್ಗೆ. ಅದಾದ್ಮೇಲೆ ರೈತ ಧ್ಯಾನ ದಸರಾ, ಹೀಗೆ ಒಂದೊಂದು ರೀತಿ ಯುವ ಧ್ಯಾನ ದಸರಾ ಅಂತೇಳಿ ಆ ರೀತಿ ನಮ್ಮ ಎಲ್ಲವೂ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ 5 ದಿನ ನೆರವೇರಿತ್ತು ಅನ್ನೋದನ್ನ ಇಲ್ಲಿ ಮಾರುತಿರಾಮ್ ದಾವಣಗೆರೆ ಅವರು ವರದಿ ಕೊಟ್ಟಿದ್ದಾರೆ, ಸಚಿತ್ರ ವರದಿ. ಅವರಿಗೂ ಥ್ಯಾಂಕ್ಸ್ ಹೇಳೋಣ. ನೆಕ್ಸ್ಟ್ ಹಿರಿಯೂರಿನಲ್ಲಿ ಹುಣ್ಣಿಮೆ ಧ್ಯಾನ ನಡೆಯಿತು. ಅಲ್ಲಿ 5 ಡಾಕ್ಟರ್ ಹರಿಶಂಕರ್ ಹರಿಶಂಕರ್ ಕೆಪಿಡಿಪಿ ಅಧ್ಯಕ್ಷರು 1 ದಿನ ಕಾರ್ಯಾಗಾರ. ಅಲ್ಲಿ 5 ತತ್ವಗಳು, ಶರೀರ ಶುದ್ಧೀಕರಣದ ಭೂತತ್ವ, ಅಗ್ನಿತತ್ವ, ಜಲತತ್ವ, ವಾಯುತತ್ವ, ಆಕಾಶ ತತ್ವ, ಎಲ್ಲ ದೇಹದ ಶುದ್ಧೀಕರಣಗಳ ಬಗ್ಗೆ, ಮನಸ್ಸಿನ ಶುದ್ಧೀಕರಣ, ಪ್ರಜ್ಞೆಯ ಶುದ್ಧೀಕರಣದ ಬಗ್ಗೆ, ಪ್ರೇಮ ಭಾವದ ಬಗ್ಗೆ, ಇವೆಲ್ಲವನ್ನ ಒಂದು ಕಾರ್ಯಾಗಾರ ಮಾಡಿದ್ರು. ಹುಣ್ಣಿಮೆ ದಿನ 1 ದಿನ
ಕಂಪ್ಲೀಟ್. ಅದರ ವರದಿಯನ್ನ ಶ್ರೀನಿವಾಸ ಮೂರ್ತಿ ತುಮಕೂರು ಅವ್ರು ಕೊಟ್ಟಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳೋಣ. ಇನ್ನು ತುಳಸಿ ದಳದ ಕೆಲವು ಪುಟಗಳನ್ನ ಧ್ಯಾನ ಕಸ್ತೂರಿ ಓದುಗರಿಗಾಗಿ. ವ್ಯಾಧಿಗಳು ಅಂದ್ರೆ ಹೀಗೆ ಬರ್ತವೆ, ಪಾಪ ಪುಣ್ಯ ಜ್ಞಾನ ಅಂದ್ರೆ ಏನು, ಹಾಗೆ ಆಚಾರ್ಯ ಅಂದ್ರೆ ಯಾರು, ನಿಧಿ ಹೇಗೆ, ಲಲಾಟ ನಾವು ಲಲಾಟ ಲಿಖಿತ ಹಣೆ ಬರ ಅಂತ ಬರಿತೀವಿ, ಆ ತರದ್ದೇನಿಲ್ಲ, ಅದು ಅಂದ್ರೆ ಏನು, ಹೀಗೆ ಹಲವಾರು ವಿಷಯಗಳನ್ನ. ಉತ್ತಮ ಗುರು ಅಂದ್ರೆ ಯಾರು, ಚಿರಂಜೀವಿಯತ್ವವನ್ನು ಹೇಗೆ ಪಡಿಬಹುದು. ಲಿಂಡಾ ಗುಡ್ಮೆನ್ ಅವ್ರದ್ದೊಂದು ಬುಕ್ ಇದಾವಂತೆ, ಸ್ಟಾರ್ ಸೈನ್ಸ್ ಅಂತ ಹೇಳಿ. ಆ ಸ್ಟಾರ್ ಸೈನ್ಸ್ ಪುಸ್ತಕವನ್ನು ಓದಿದ್ರೆ ಚಿರಂಜೀವಿಯತ್ವವನ್ನು ಸಾಧಿಸುವ ವಿಧಾನವನ್ನು ಅದರಲ್ಲಿ ಬರೆದಿದ್ದಾರೆ. ಎಲ್ಲರೂ ಈ ಪುಸ್ತಕ ಓದ್ಬೇಕು ಅಂತ ಹೇಳ್ತಾರೆ. ಲಿಂಡಾ ಗುಡ್ಮ್ಯಾನ್ ಒಬ್ಬ ಗ್ರೇಟ್ ಸ್ಪಿರಿಚುವಲ್ ಸೈಂಟಿಸ್ಟ್, ಅಮೆರಿಕದ. ಅವರು ಹಲವಾರು, ನಾವೀಗ ಆಂಜನೇಯ ಆಗ್ಲಿ, ಮಹಾತರ್ ಬಾಬಾಜಿ ಇವರೆಲ್ಲ ಎಷ್ಟೋ ಜನ ಚಿರಂಜೀವಿಗಳಾಗಿದ್ದಾರೆ, ಪರಶುರಾಮ ಅವರೆಲ್ಲ ಹೇಳ್ತಿರ್ತೀವಿ ನಾವು. ಹಾಗಾದ್ರೆ ವ್ಯಾಸರು ಇವರೆಲ್ಲ, ಹಾಗಾದ್ರೆ ಆ ಪಡೆಯುವ ವಿಧಾನ ಇದರಲ್ಲಿ ಕೊಟ್ಟಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಲಲಿತಾ ಸಹಸ್ರನಾಮದ ಅಂತರಾರ್ಥ ಸುಮಾರು 4 ಶ್ಲೋಕಗಳು ಇದರಲ್ಲಿ. ಪ್ರತಿ ತಿಂಗಳ ನಮಗೆ ಅರ್ಚನಾ ಚಿಕ್ಕಬಳ್ಳಾಪುರ ಅವರು ಲಲಿತಾ ಸಹಸ್ರನಾಮದ ಅಂತರಾರ್ಥ ಬರ್ಕೊಡ್ತಾ ಇದ್ದಾರೆ. ಇನ್ನು ಯೋಗ ವಾಸಿಷ್ಠ್ಯ ಇದು ಸುಬ್ರಹ್ಮಣ್ಯ ಕೆಂದೋಳೆ ಅವರು ನಮಗೆ ಧ್ಯಾನ ಕಸ್ತೂರಿಗಾಗಿ, ಜ್ಞಾನ ಕಸ್ತೂರಿಗಾಗಿ ಇದನ್ನ ಲೇಖನ ಬರ್ಕೊಡ್ತಾ ಇದ್ದಾರೆ. ಇನ್ನು ಮರುಳ ಮುನಿಯನ ಕಗ್ಗ, ಡಾಕ್ಟರ್ DVG ಅವರ ಒಂದು ಮಾನವನಿಗೆ ಸಗ್ಗ, ಮರುಳ ಮುನಿಯನ ಕಗ್ಗ, ಇದರಲ್ಲಿ ಕೂಡ ಒಂದು 2 ವಚನಗಳ ಒಂದು ಅಂತರಾರ್ಥ ಇದೆ. ಧ್ಯಾನ ಮಾಡುವ ವಿಧಾನ, ಎಲ್ಲರೂ ಧ್ಯಾನ ಮಾಡಿ ಅನ್ನೋ ಒಂದು ವಿಷಯ. ಸೃಜನಾತ್ಮಕತೆ ಅಂದ್ರೆ ಏನು ಅಂತೇಳಿ ಕೊನೆಯದಾಗಿ ಮುಗುಳ್ನಾಗಿ ಧ್ಯಾನ ಕಸ್ತೂರಿ ಓದಿಸಿ, ಆಮೇಲೆ PMC ನೋಡ್ರಿ ಎಲ್ಲರೂ ನಮ್ಮ ಚಾನಲ್, ಅದನ್ನ ಉಳಿಸ್ರಿ ಅಂತೇಳಿ ಇಷ್ಟು ಈ ಒಂದು ಪತ್ರಿಕೆಯ ಸಂಕ್ಷಿಪ್ತ ಪರಿಚಯ ಆಗಿತ್ತು. ಯಾರಾದ್ರೂ ಆನ್ಸರ್ ಮಾಡ್ತೀವಿ ಅಂದ್ರೆ ಒಂದು 5 ನಿಮಿಷದಲ್ಲಿ ಆಧ್ಯಾತ್ಮಿಕ ರಸಪ್ರಶ್ನೆಗಳಿದಾವೆ. ಗೊತ್ತಿದ್ರೆ ದಯವಿಟ್ಟು ಚಾಟ್ ಬಾಕ್ಸ್ನಾಗಾದ್ರೂ ಹೇಳಿ, ಅಥವಾ ಹಾಗೆ ಓಪನ್ ಆಗಿ ಆದ್ರೂ ಹೇಳಿ. ಇದಾದ ತಕ್ಷಣ ನಾವೆಲ್ಲರೂ ಧ್ಯಾನಕ್ಕೆ ಕೂಡೋಣ. ಇದೊಂದು ಸಾಯಂಕಾಲದ ಗೋಧೂಳಿ ಸಮಯ, ಒಂದು ಅರ್ಧ ಗಂಟೆ ಕಾಲ ಧ್ಯಾನ ಮಾಡೋಣ ಅಂತ ಹೇಳ್ತಾ. ತತ್ವಮಸಿ ಇದು ಯಾವ ವೇದದಿಂದ ಬಂದಿದೆ ಹೇಳ್ಬೋದಾ? ತತ್ವಮಸಿ ಅನ್ನೋದು ಯಾವ ವೇದದಿಂದ ಬಂದಿದೆ? ಅನ್ಮ್ಯೂಟ್ ಆಪ್ಷನ್ ಇದೆ, ಮಾಡ್ಕೊಳ್ಳಿ. ಉಪನಿಷತ್ತಿಂದ ಮೇಡಮ್ ಅದು ಬಂದಿರೋದು. ಯಾವ ವೇದ? 4 ವೇದಗಳಲ್ಲಿ ಯಾವ ವೇದದಲ್ಲಿ ಈ ತತ್ವಮಸಿ ಅನ್ನುವ ವಾಕ್ಯ ಇದೆ? ಋಗ್ವೇದ, ಯಜುರ್ವೇದ. ಕುಂಡಲಿನಿ. ಆಮೇಲೆ ಕುಂಡಲಿನಿ ಅನ್ನೋದು ಅಲ್ಲ ಮೇಡಮ್, ಸಾಮವೇದದಲ್ಲಿ. ಯಜುರ್ವೇದ ಮೇಡಮ್ ಯಜುರ್ವೇದ. ಸಾಮವೇದದಲ್ಲಿ ಇದರ ಉಲ್ಲೇಖ ಇದೆ ಅಂತ ನಾನು ಓದಿರೋ ಪುಸ್ತಕದಲ್ಲಿ ಇದೆ ಮೇಡಮ್ ಅದು. ಅದಾದ್ಮೇಲೆ ಕುಂಡಲಿನಿ ಅನ್ನೋ ಶಕ್ತಿ ವಲಯ ಯಾವ ಶರೀರಕ್ಕೆ? ಈಗ ನಮ್ಮ ಶರೀರದಲ್ಲಿ 7 ಶರೀರಗಳಿದಾವಲ್ಲ, ಈ ಕುಂಡಲಿನಿ ಶಕ್ತಿ ವಲಯ ಯಾವ ಶರೀರಕ್ಕೆ ಸೇರಿದ್ದು? ಸೂಕ್ಷ್ಮ ಶರೀರ. ಕರೆಕ್ಟ್, ಸರಿಯಾದ ಉತ್ತರ. ಈ ಭೌತಿಕ ಶರೀರ ಎಷ್ಟು ತತ್ವಗಳಿಂದ ಕೂಡಿದೆ ಅಂತೇಳಿ ಸಾಂಖ್ಯಶಾಸ್ತ್ರದಲ್ಲಿ, ಸಾಂಖ್ಯ ಯೋಗದಲ್ಲಿ ಹೇಳಿದ್ದಾರೆ. ಭೌತಿಕ ಶರೀರ ಎಷ್ಟು ತತ್ವಗಳಿಂದ ಕೂಡಿದೆ? 5 ತತ್ವಗಳಿಂದ. 36. ಅಲ್ಲ, 36. 25 ತತ್ವಗಳಿಂದ ಕೂಡಿದೆ. ಅಂದ್ರೆ ಪಂಚಭೂತ, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಆತರ ಒಟ್ಟು 25 ತತ್ವಗಳಿಂದ ಕೂಡಿದೆ. ಪೂಜೆ, ಪ್ರಾರ್ಥನೆ, ಅಭಿಷೇಕ, ಆನಂದಮಯ ಕೋಶದ ಮೂಲಕ ಪಡೆಯುವ ಆನಂದ ಯಾವುದು? ನಾವು 3 ಕೋಶಗಳಿದಾವೆ, ಆನಂದಮಯ ಕೋಶ ಅಂತೇಳಿ, ವಿಜ್ಞಾನಮಯ ಕೋಶ ಅಂತೀವಲ್ಲ, ಹಾಗೆ ಆನಂದಮಯ ಕೋಶದಿಂದ ಪಡೆಯುವ ಬ್ರಹ್ಮಾನಂದ. ಬ್ರಹ್ಮಾನಂದ, ವಿಷಯಾನಂದ ಅಂತೀವಲ್ಲ, ಅಲ್ಲಿ ಬ್ರಹ್ಮಾನಂದ. ಪೂಜೆ, ಪ್ರಾರ್ಥನೆ, ಅಭಿಷೇಕ, ಅರ್ಚನೆ, ಪ್ರದಕ್ಷಿಣೆ, ತೀರ್ಥಯಾತ್ರೆ ಇವೆಲ್ಲ ಯಾವ ಗುಣ ಪ್ರಧಾನರಲ್ಲಿ ಕಾಣಿಸುತ್ತೇವೆ? ಯಾವ ಗುಣ ಪ್ರಧಾನರಲ್ಲಿ ಇವಿರುತ್ತೆ? ತತ್ವಗಳು. ತಮೋ ಗುಣ ಪ್ರಧಾನರಲ್ಲಿರುತ್ತೆ. ರಜೋಗುಣ. ಇಲ್ಲ, ತಮೋ ಗುಣ ಪ್ರಧಾನರಲ್ಲಿರುತ್ತೆ ಇವೆಲ್ಲವು. ಆಮೇಲೆ ಶಾಸ್ತ್ರಗಳಲ್ಲಿ ಕುಂಡಲಿನಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕುಂಡಲಿನಿಯನ್ನ ಶಾಸ್ತ್ರದಲ್ಲಿ ಯಾವುದಕ್ಕೆ ಹೋಲಿಸಲಾಗಿದೆ? ಯಾವ ರೀತಿಯಲ್ಲಿ ಇರುತ್ತೆ? ಭವಿಷ್ಯಕ್ಕೆ ಕುಂಡಲಿನಿ ಅನ್ನೋದು ಯಾವ ಆಕಾರದಲ್ಲಿ ಇರುತ್ತೆ? ಅದು ಯಾವುದಕ್ಕೆ ಹೋಲಿಸಲಾಗಿದೆ? ಕರೆಕ್ಟ್. ಅಲ್ಲ, ಹಾವು, ಸರ್ಪದ. ಕರೆಕ್ಟ್. ಆತ್ಮ ಮೊದಲು ಯಾವ ಸಾಮ್ರಾಜ್ಯದಲ್ಲಿ ಜನ್ಮ ಪಡೆಯುತ್ತದೆ? ಆತ್ಮ ಮತ್ತು ಯಾವ ಸಾಮ್ರಾಜ್ಯದಲ್ಲಿ ಜನ್ಮ ಪಡೆಯುತ್ತೆ? ಶಿಲಾ. ಶಿಲಾ, ಕರೆಕ್ಟ್. ಖನಿಜ ಸಾಮ್ರಾಜ್ಯ ಅಂತೀವಿ ನಾವು ಅದನ್ನ. ನೆಕ್ಸ್ಟ್, ರಾಮಾಯಣದಲ್ಲಿ ಹನುಮಂತ ಮಹಾಭಾರತದಲ್ಲಿ ಯಾವ ರೂಪದಲ್ಲಿ ಜನ್ಮ ಪಡೆದಿದ್ದ? ಅರ್ಜುನ ಅಲ್ಲ, ಭೀಮ. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ಬಲ್ಲಿರ ಎಂದು ಕೀರ್ತನೆಯನ್ನು ಹಾಡಿದವರು ಯಾರು?
ಕನಕದಾಸರು ಪುರಂದರದಾಸರು. ಕನಕದಾಸರು ಕನಕದಾಸರು. ಓಕೆ. ಶೇತ್ ಮಹಾಶಯರು ಯಾರ ಮೂಲಕ ಚಾನಲ್ ಆಗಿ ನಮಗೆ ಜ್ಞಾನ ನೀಡಿದ್ದಾರೆ? ಸೇತ್ ಮಹಾಶಯರು ಯಾರ ಮೂಲಕ ಚಾನಲ್ ಆಗಿದ್ರು? 20 ವರ್ಷಗಳ ಕಾಲ ಗಂಡ ಹೆಂಡತಿ ಅವರ ಒಂದು ಜ್ಞಾನವನ್ನ ಪಡೆದು ನಮಗೆ ಕೊಟ್ಟಿದ್ದಾರೆ ಈ ಭೂಮಿಗೆ. ಜೇನ್ ರಾಬರ್ಟ್ಸ್ ಅಂತ ಹೇಳಿ. ರಾಬರ್ಟ್ಸ್. ಥರ್ಡ್ ಐ ಅನ್ನೋ ಪುಸ್ತಕವನ್ನು ಬರೆದ ಆಧ್ಯಾತ್ಮಿಕ ವಿಜ್ಞಾನಿ ಯಾರು? ಟಿಬೇಟಿನ ಆಧ್ಯಾತ್ಮಿಕ ವಿಜ್ಞಾನಿ ಥರ್ಡ್ ಐ. ಲೋಬ್ಸಾಮ್ ರಾಂಪ. ರಾಂಪ ಅವ್ರೇನು ಏನು ಯು ಫಾರ್ ಎವರ್ ಬರೆದಿದಾರಲ್ಲ, ಅವ್ರದ್ದು ಥರ್ಡ್ ಐ ಅನ್ನೋದು ಕೂಡ ಇದೆ. ನೆಕ್ಸ್ಟ್, ಥಿಯೋಸೋಫಿಕಲ್ ಸೊಸೈಟಿಯಲ್ಲಿ ಅತ್ಯಂತ ಹೆಚ್ಚು ಜ್ಞಾನ ನೀಡಿದ ಆಧ್ಯಾತ್ಮಿಕ ತಜ್ಞೆ ಯಾರು? ಅನಿಬೆಸೆಂಟ್ ಅನಿಬೇಷಂಟು ಕರೆಕ್ಟ್. ಅನಿಬೇಷಂಟು, ಬ್ಲಾವಸ್ಕಿ ಇವರೆಲ್ಲ. ಥ್ಯಾಂಕ್ ಯು ಎಲ್ರು. ಗಿರಿಜಾ ಮೇಡಮ್ ಅವರು ಎಲ್ರು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಅತ್ಯಂತ ಧನ್ಯವಾದಗಳು. ಇದೀಗ ಧ್ಯಾನದ ಸಮಯ. ಆರಾಮಾಗಿ ತಾವಿರುವಂತ ಸ್ಥಳದಲ್ಲಿನೇ ಗ್ರೂಪ್ ಆಗಿ ನಾವು ಸಾಮೂಹಿಕ ಧ್ಯಾನ ಮಾಡೋಣ. ಕೈ ಬೆರಳಲ್ಲಿ ಹೊಸಬ್ರು ಯಾರಾದ್ರೂ ಇದ್ರೆ ಕೈ ಬೆರಳಲ್ಲಿ ಬೆರಳಗಳನ್ನ ಸೇರಿಸ್ಕೊಂಡು ಹಗುರವಾಗಿ ಸೇರಿಸ್ರಿ. ಹಗುರವಾಗಿ ಕಣ್ಣುಗಳನ್ನ ಮುಚ್ಚ್ರಿ. ಸ್ಥಿರ ಸುಖಾಸನ ತೆಗೆದುಕೊಂಡ್ರೆ ಹಾಯಾಗಿ ಮನಸ್ಸನ್ನ ಸಂಪೂರ್ಣವಾಗಿ ಉಸಿರಾಟದ ಕಡೆನೇ, ಸಹಜವಾದ ಉಸಿರಾಟದ ಕಡೆ ಕೇಂದ್ರೀಕರಿಸ್ರಿ. ನಿಧಾನಕ್ಕೆ ಎಲ್ಲವನ್ನ ಮರ್ತು ಬಿಡೋಣ. ನಮ್ಮ ಅಸ್ತಿತ್ವವನ್ನ, ನಮ್ಮ ಹೆಸರನ್ನು ರಿಲ್ಯಾಕ್ಸ್ ಆಗಿ ಸಂಗೀತದ ಜೊತೆ ಧ್ಯಾನ ಮಾಡೋಣ. ಒಂದು ಸುಮಧುರವಾದ ಸಂಗೀತದೊಂದಿಗೆ